ನಮಸ್ಕಾರ. BSc ಘಟಕ 2ರ ಮೊದಲನೇ ವಿಡಿಯೋದು. ಘಟಕ 1ರ ವಿಡಿಯೋಗಳನ್ನು ಮುಗಿಸಿದ್ದೀನಿ. ಐ ಹ್ಯಾವ್ ಕಂಪ್ಲೀಟೆಡ್ ದ ವಿಡಿಯೋಸ್ ಪರ್ಟೈನಿಂಗ್ ಟು ಯೂನಿಟ್ 1 ಆಫ್ BSc. ನೌ ಟುಡೇ ಐ ಆಮ್ ಸ್ಟಾರ್ಟಿಂಗ್ ಯೂನಿಟ್ 2 ವಿಡಿಯೋಸ್. BSc 2023 Unit 2, this will be my video 1, and here I am starting with confession. ಹಿಂದಿನ ವಿಡಿಯೋದಲ್ಲಿ ತುಂಬ ವಿವರವಾಗಿ ನಾನು ನಿಮಗೆ ಅಡ್ಮಿಷನ್ ಬಗ್ಗೆ ಮಾತಾಡಿದ್ದೀನಿ, ಒಪ್ಪಿಕೊಳ್ಳುವಿಕೆಯ ಬಗ್ಗೆ ಮಾತಾಡಿದ್ದೀನಿ. ಇಲ್ಲಿ ತಪ್ಪೊಪ್ಪಿಕೊಳ್ಳುವಿಕೆಯ ಬಗ್ಗೆ ಇವತ್ತಿನ ವಿಡಿಯೋ ಚರ್ಚೆ ಮಾಡ್ತೀನಿ. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ 3 ವೆರಿ ಇಂಪಾರ್ಟೆಂಟ್ ಸೆಕ್ಷನ್ಸ್, 2 very important case laws, and the concept of confession. So this is the objective of our today's class. If I want to see the synopsis, ಈ ಒಪ್ಪಿಗೆ ಅನ್ನೋದಕ್ಕಿಂತ ನಾವು ಇದನ್ನು ತಪ್ಪೊಪ್ಪಿಗೆ ಅಂತಲೇ ಬರೀಬಹುದು. ತಪ್ಪೊಪ್ಪಿಗೆ ಅಥವಾ ಅಪರಾಧಿಕ ಅಪರಾಧವನ್ನು ಒಪ್ಪಿಕೊಳ್ಳುವುದು, agreeing the crime. Meaning of confession and its difference from admission. ಈ ಕನ್ಫೆಷನ್ನು ಮತ್ತು ಅಡ್ಮಿಷನ್ನ ಮಧ್ಯದ ಅರ್ಥವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನನ ಮೊದಲು ಮಾಡ್ತೀವಿ. ಯಾಕೆಂದರೆ ಈ ಕನ್ಫೆಷನ್ ಅಂತಕ್ಕಂಥದ್ದನ್ನು ಸ್ಟೀಫನ್ ಅವರು ಡಿಫೈನ್ ಮಾಡಲಿಲ್ಲ, ಎವಿಡೆನ್ಸ್ ಆ್ಯಕ್ಟಲ್ಲಿಯೂ ಮಾಡಲಿಲ್ಲ, ಅಥವಾ ನಮ್ಮ ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿಯೂ ಕೂಡ ಕನ್ಫೆಷನ್ನನ್ನು ವಿಶೇಷವಾಗಿ ವ್ಯಾಖ್ಯಾನಿಸಲಾಗಿಲ್ಲ. ಕಾನೂನಿನ ದೃಷ್ಟಿಕೋನದಲ್ಲಿ ಕನ್ಫೆಷನ್ನೂ ಕೂಡ ಒಂದು ಅಡ್ಮಿಷನ್ನಿನ ಭಾಗ ಅಂತ ಹೇಳ್ಬೋದು. ಕನ್ಫೆಷನ್ನು ಕೂಡ ಒಪ್ಪಿಕೊಳ್ಳುವಿಕೆ ಇದೆಯಲ್ಲ, ಅದರ ಒಂದು ಭಾಗ ತಪ್ಪೊಪ್ಪಿಕೊಳ್ಳುವಿಕೆ ಅಂತ ಹೇಳ್ಬೋದು. ಓಕೆ, ದೆನ್ ಫಿಲಾಸಫಿ ಆಫ್ ಕನ್ಫೆಷನ್. ಕನ್ಫೆಷನ್ನಿಗೆ ಸಂಬಂಧಪಟ್ಟಂತೆ ಅಥವಾ ಕನ್ಫೆಷನ್ ಲಾಗೆ ಸಂಬಂಧಪಟ್ಟಂತೆ ನ್ಯಾಯಿಕ ತತ್ವ ಏನು? ವಾಟ್ ಈಸ್ ದಿ ಫಿಲಾಸಫಿ? ದೆನ್ ವಾಟ್ ದೀಸ್ ಸೆಕ್ಷನ್ಸ್ ಆರ್ ಸ್ಪೀಕಿಂಗ್. ಈ 3 ಕಲಮುಗಳು ಏನನ್ನು ಹೇಳ್ತವೆ ನಮಗೆ ಅನ್ನೋದನ್ನು ನೋಡೋದಾದರೆ, ಅದರಲ್ಲಿ 22ನೇ ಕಲಮು ಯಾವುದು ತಪ್ಪೊಪ್ಪಿಗೆ ಅಲ್ಲ ಅನ್ನುವುದನ್ನು ಪ್ರಾರಂಭ ಮಾಡಿ ಅದಕ್ಕೆ 2 ಪ್ರೊವಿಸೋಗಳನ್ನು ಕೊಟ್ಟು ಯಾವ ಸಂದರ್ಭದಲ್ಲಿ ಅದು ತಪ್ಪೊಪ್ಪಿಗೆ ಅನ್ನುವುದನ್ನು ಹೇಳ್ತದೆ. ಸೆಕ್ಷನ್ 23 ಟಾಕ್ಸ್ ಅಬೌಟ್ ಕನ್ಫೆಷನ್ ಟು ಪೊಲೀಸ್ ಆಫೀಸರ್. ಪೊಲೀಸ್ ಅಧಿಕಾರಿಗಳ ಎದುರುಗಡೆ ನೀಡಿದಂತಹ ತಪ್ಪೊಪ್ಪಿಗೆಯ ಕಾನೂನಾತ್ಮಕ ಮೌಲ್ಯ ಏನು? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಕನ್ಫೆಷನ್ ಡನ್ ಬಿಫೋರ್ ದ ಪೊಲೀಸ್ ಅಂತಕ್ಕಂಥದ್ದನ್ನು ಕಲಮು 23 ಚರ್ಚೆ ಮಾಡ್ತದೆ. ದೆನ್ ಕಲಮು 24 ಏನು ಚರ್ಚೆ ಮಾಡ್ತದೆ ಅಂದರೆ, ಕನ್ಸಿಡರೇಷನ್ ಆಫ್ ಪ್ರೂವ್ಡ್ ಕನ್ಫೆಷನ್ ಅಫೆಕ್ಟಿಂಗ್ ಪರ್ಸನ್ ಮೇಕಿಂಗ್ ಇಟ್ ಆ್ಯಂಡ್ ಅದರ್ಸ್ ಜಾಯಿಂಟ್ಲಿ ಅಂಡರ್ ದ ಟ್ರಯಲ್ ಫಾರ್ ದ ಸೇಮ್ ಅಫೆನ್ಸ್. ಅಂದರೆ ಜಂಟಿ ವಿಚಾರಣೆಯ ಸಂದರ್ಭದಲ್ಲಿ, ಜಾಯಿಂಟ್ ಪ್ರೊಸೀಡಿಂಗ್ಸ್ ನಡೆದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯು ತಪ್ಪೊಪ್ಪಿಗೆಯನ್ನು ಮಾಡಿದರೆ ಅದರ ಪರಿಣಾಮ ಇನ್ನೊಬ್ಬ ಕೋ ಅಕ್ಯೂಸ್ಡ್ ಮೇಲೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಕೋ ಅಕ್ಯೂಸ್ಡ್ ಈ ಸೆಕ್ಷನ್ ಹೇಳುತ್ತೆ. ದಟ್ಸ್ ಆಲ್. ಇಷ್ಟೇ ಇವತ್ತಿನ ಚರ್ಚೆಯ ವಿಷಯ ಅಂತ ಹೇಳ್ತಾ, ಮೊದಲು ನಾವು ಈ ಕಾನ್ಸೆಪ್ಟಿಗೆ ಬರೋಣ. ಮೀನಿಂಗ್ ಆಫ್ ದ ಕನ್ಫೆಷನ್ ಆ್ಯಂಡ್ ಇಟ್ಸ್ ಡಿಫರೆನ್ಸ್ ವಿತ್ ಅಡ್ಮಿಷನ್ ಇನ್ ಕ್ರಿಮಿನಲ್ ಟ್ರಯಲ್ಸ್. In criminal trials, if accused is making a admission, that is confession. In criminal trials, one of the important forms of evidence is a statement made by accused. ಆರೋಪಿಯು ಮಾಡುವಂತಹ ಹೇಳಿಕೆಗಳಿದಾವಲ್ಲ, ಅದು ಬಹಳ ಮುಖ್ಯ ಪಾತ್ರವನ್ನು ಅಪರಾಧಿಕ ಪ್ರಕರಣಗಳಲ್ಲಿ ವಹಿಸ್ತದೆ. ಒಂದು ವೇಳೆ ಅಂತಹ ಒಂದು ಸಂದರ್ಭದಲ್ಲಿ ಅವನು ಕೊಡುವಂಥ ಹೇಳಿಕೆಯು ಆ
ಅಪರಾಧಿಕ ತಪ್ಪನ್ನು ಒಪ್ಪಿಕೊಳ್ಳುವುದಾಗಿದ್ದರೆ, ಇಫ್ ಹಿ ಈಸ್ ಅಡ್ಮಿಟಿಂಗ್ ಹಿ ಈಸ್ ಗಿಲ್ಟ್ ದಟ್ ಈಸ್ ಕಾಲ್ಡ್ ಕನ್ಫೆಷನ್. ಅದನ್ನು ನಾವೇನಂತೀವಿ? ತಪ್ಪೊಪ್ಪಿಗೆ ಅಂತ ಹೇಳ್ತೀವಿ. ಅಪರಾಧ ವಿಚಾರಣೆಯಲ್ಲಿ ಅತ್ಯಂತ ಪ್ರಮುಖವಾದ ಸಾಕ್ಷ್ಯಗಳಲ್ಲಿ ಇದು ಒಂದಾಗಿದೆ. ಆರೋಪಿ ತನ್ನ ಅಪರಾಧವನ್ನು ಸ್ವತಃ ಒಪ್ಪಿಕೊಳ್ಳುವ ಹೇಳಿಕೆ, ಸ್ವತಃ ತಪ್ಪೊಪ್ಪಿಕೊಳ್ಳುವ ಹೇಳಿಕೆ. ಈ ಹೇಳಿಕೆಯನ್ನು ಕನ್ಫೆಷನ್ ಅಥವಾ ತಪ್ಪೊಪ್ಪಿಗೆ ಎಂದು ಹೇಳಬಹುದು. ಬರೀ ಒಪ್ಪಿಗೆ ಅನ್ನೋದಕ್ಕಿಂತ ನಾವು ತಪ್ಪೊಪ್ಪಿಗೆ ಎಂದು ಹೇಳಬಹುದು. ಕನ್ಫೆಷನ್ ಈಸ್ ಎ ಸ್ಪೆಷಲ್ ಕ್ಯಾಟಗರಿ ಆಫ್ ಅಡ್ಮಿಷನ್. ನೋಡಿ, ದೇರ್ ಆರ್ ಸ್ಟೇಟ್ಮೆಂಟ್ಸ್, ಹೇಳಿಕೆಗಳು, ದೇರ್ ಆರ್ ಅಡ್ಮಿಷನ್ಸ್, ಒಪ್ಪಿಕೊಳ್ಳುವಿಕೆಗಳು, ಅಡ್ಮಿಷನ್ಸ್. ಆಲ್ ಅಡ್ಮಿಷನ್ಸ್ ಆರ್ ಸ್ಟೇಟ್ಮೆಂಟ್ಸ್ ಓನ್ಲಿ. ಆಲ್ ಅಡ್ಮಿಷನ್ಸ್ ಆರ್ ಸ್ಟೇಟ್ಮೆಂಟ್ಸ್ ಓನ್ಲಿ. But all statements are not admissions. All statements are not admissions. And then comes confession. ತಪ್ಪೊಪ್ಪಿಕೊಳ್ಳುವಿಕೆ. confession is also admission. But all admissions are not confessions. All admissions are not confessions. If I make a Venn diagram, this talks about statement, right? Then this talks about admission, and this talks about confession. ತಪ್ಪೊಪ್ಪಿಕೊಳ್ಳುವಿಕೆ, ಒಪ್ಪಿಕೊಳ್ಳುವಿಕೆ, ಹೇಳಿಕೆ. ಒಪ್ಪಿಕೊಳ್ಳುವಿಕೆ ಮತ್ತು ಹೇಳಿಕೆ. ಸ್ಟೇಟ್ಮೆಂಟ್ ಈಸ್ ಎ ಜಿನಸ್ ಆದರೆ, ಅಡ್ಮಿಷನ್ ಈಸ್ ಎ ಸ್ಪೀಸೀಸ್. ಅಡ್ಮಿಷನ್ ಜಿನಸ್ ಆದರೆ, ಕನ್ಫೆಷನ್ ಈಸ್ ಎ ಸ್ಪೀಸೀಸ್. ಆದ್ದರಿಂದ ಅವರ್ ಲಾ ಡಿಫೈನ್ಡ್ ಅಡ್ಮಿಷನ್ ಅಂಡರ್ ಸೆಕ್ಷನ್ 15, but it did not define the confession. However, confession word is being used from section 22 onwards. Section 22 onwards ಈ ಶಬ್ದವನ್ನು ನಾವು ಉಪಯೋಗ ಮಾಡ್ತೀವಿ. ಕನ್ಫೆಷನ್ ಅಥವಾ ತಪ್ಪೊಪ್ಪಿಗೆ ಅಂತಕ್ಕಂಥ ಶಬ್ದವನ್ನು ಉಪಯೋಗ ಮಾಡ್ತೀವಿ. ಕನ್ಫೆಷನ್ ಎನ್ನುವುದು ಅಡ್ಮಿಷನ್ನ ಒಂದು ವಿಶೇಷ ರೂಪ. ಆದರೆ ಪ್ರತಿಯೊಂದು ಅಡ್ಮಿಷನ್ನನ್ನು ಕನ್ಫೆಷನ್ ಎಂದು ಕರೆಯಲಾಗುವುದಿಲ್ಲ. ಪ್ರತಿಯೊಂದು ಅಡ್ಮಿಷನನ್ನು ಕನ್ಫೆಷನ್ ಎಂದು ಕರೆಯಲಾಗುವುದಿಲ್ಲ. ಆದರೆ ಪ್ರತಿಯೊಂದು ಕನ್ಫೆಷನ್ನನ್ನು ನಾವು ಅಡ್ಮಿಷನ್ ಎಂದು ಕರೆಯಬಹುದು. ಪ್ರತಿಯೊಂದು ತಪ್ಪೊಪ್ಪಿಗೆಯನ್ನು ಒಪ್ಪಿಗೆ ಎಂದು ಹೇಳಬಹುದು. ಆದರೆ ಎಲ್ಲ ಒಪ್ಪಿಗೆಗಳನ್ನು ತಪ್ಪೊಪ್ಪಿಗೆ ಎಂದು ಹೇಳಲು ಆಗುವುದಿಲ್ಲ ಅನ್ನೋದನ್ನು ನೀವು ಅರ್ಥೈಸ್ಕೊಳ್ಬೇಕು. ಅಡ್ಮಿಷನ್ನಿನ ಅರ್ಥ ಏನು? ದಟ್ ಈಸ್ ಡಿಸ್ಕಸ್ಡ್ ಇನ್ ಸೆಕ್ಷನ್ 15. An admission is a statement suggesting any inference as to a fact in issue, or relevant fact. ಯಾವುದೋ ಒಂದು ಸಮಂಜಸ ತಥ್ಯದ ಮೇಲೆ ಅಥವಾ ವಿವಾದಿತ ವಿಷಯದ ಮೇಲೆ ಅದಕ್ಕೆ ಬೆಳಕು ಚೆಲ್ಲುವಂತಹ ಒಪ್ಪಿಗೆ ಹೇಳಿಕೆಗಳನ್ನು ನಾವು ಅಡ್ಮಿಷನ್ ಅಂತ ಹೇಳ್ತೀವಿ. ಓಕೆ, ದೇ ಆರ್ ಮೇಡ್ ಬೈ ಸ್ಪೆಸಿಫೈಡ್ ಪರ್ಸನ್ಸ್. ಇನ್ ಅಡ್ಮಿಷನ್ಸ್ ವಿ ನೋ ಆಲ್ವೇಸ್ ಅಡ್ಮಿಷನ್ ಶುಡ್ ಬಿ ಅಗೇನೆಸ್ಟ್ ದ ಪರ್ಸನ್ ಹೂ ಈಸ್ ಮೇಕಿಂಗ್ ಇಟ್. ಯಾರು ಒಪ್ಪಿಕೊಳ್ಳುವಿಕೆಯನ್ನು ಮಾಡ್ಕೋತಾರೋ ಅವರ ಆ ಸಾಕ್ಷ್ಯವನ್ನು ಅವರ ವಿರುದ್ಧ ಉಪಯೋಗ ಮಾಡಬಹುದು ಅನ್ನುವಂಥದ್ದು ಜನರಲ್ ರೂಲ್. ಆದರೆ ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ಅವನಿಗೆ ಅನುಕೂಲವಾದ ಹೇಳಿಕೆಗಳನ್ನು ಅವನ ಪರವಾಗಿ ನಾವು ಏನು ಮಾಡ್ತೀವಿ? ಕೋರ್ಟಿನಲ್ಲಿ ಅನುಮತಿಸ್ತೀವಿ. ದಟ್ ಈಸ್ ಇನ್ ಕೇಸ್ ಆಫ್ ಅಡ್ಮಿಷನ್. But what is confession? The term confession is not expressly defined in the Indian Evidence Act or in the Bharatiya Sakshya Adhiniyam. Therefore, courts relied on English common law and judicial decisions to determine its meaning. Confession ಅಂದ್ರೆ ಏನು ಅಂತ ಹೇಳಿ ಇದರ ಅರ್ಥವನ್ನು ಹುಡುಕೋದಕ್ಕೋಸ್ಕರ ಸಾಮಾನ್ಯವಾಗಿ ಏನು ಮಾಡಿದ್ರು? We refer to
old English common law concepts and judicial decisions. And the Evidence Act is written by James Fitzjames Stephen. ಸ್ಟೀಫನ್ ಅವರು ಏನು ಹೇಳ್ತಾರೆ ಕನ್ಫೆಷನ್ ಅಂದರೆ ಅನ್ನುವುದನ್ನು ನಾನು ಇಲ್ಲಿ ಬರೆದಿದ್ದೀನಿ. ಎ ಕನ್ಫೆಷನ್ ಈಸ್ ಎನ್ ಅಡ್ಮಿಷನ್. ಸಿ, ಹಿ ಹಿಮ್ಸೆಲ್ಫ್ ಸೇಸ್ ಎ ಕನ್ಫೆಷನ್ ಈಸ್ ಎನ್ ಅಡ್ಮಿಷನ್. ಎನ್ ಅಡ್ಮಿಷನ್ ಈಸ್ ಎ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ ಸೆಕ್ಷನ್ 15ನಲ್ಲಿ. ಸ್ಟೀಫನ್ ಅವರು ಎನ್ ಅಡ್ಮಿಷನ್ ಈಸ್ ಎ ಸ್ಟೇಟ್ಮೆಂಟ್. ಇಲ್ಲಿ ದ ಕನ್ಫೆಷನ್ ಈಸ್ ಅಡ್ಮಿಷನ್ ಮೇಡ್ ಎಟ್ ಎನಿ ಟೈಮ್, ಮೇಡ್ ಎಟ್ ಎನಿ ಟೈಮ್ ಬೈ ಎ ಪರ್ಸನ್ ಚಾರ್ಜ್ಡ್ ವಿತ್ ಕ್ರೈಮ್. ಯಾವ ವ್ಯಕ್ತಿಯ ಮೇಲೆ ಆರೋಪವನ್ನು ಮಾಡಲಾಗಿದೆಯೋ, ಅಪರಾಧವನ್ನು ಹೊರಿಸಲಾಗಿದೆಯೋ ಅಂತಹ ವ್ಯಕ್ತಿಯು ಕೊಡುವಂತಹ ಒಪ್ಪಿಗೆಯ ಹೇಳಿಕೆಯನ್ನು ನಾವೇನಂತೀವಿ? ತಪ್ಪೊಪ್ಪಿಗೆ ಅಂತ ಹೇಳ್ತೀವಿ. ಸ್ಟೇಟಿಂಗ್ ಆರ್ ಸಜೆಸ್ಟಿಂಗ್ ಯಾವುದಕ್ಕೆ ಸಂಬಂಧ ಇರಬೇಕದು? ಅವನ ಹೇಳಿಕೆ ಅದು ಸೂಚಿಸುವಂತಿರಬೇಕು. ಎದರ ಮೇಲೆ? ದ ಇನ್ಫರೆನ್ಸ್ ದ್ಯಾಟ್ ಹಿ ಕಮಿಟೆಡ್ ದ್ಯಾಟ್ ಕ್ರೈಮ್. ಹಿ ಕಮಿಟೆಡ್ ದ್ಯಾಟ್ ಕ್ರೈಮ್. ಅವನು ಆ ಅಪರಾಧವನ್ನು ಮಾಡಿರುವನು ಎಂದು ಸೂಚಿಸುವಂತಹ ಅವನ ಒಪ್ಪಿಗೆಯ ಹೇಳಿಕೆಗಳನ್ನು ನಾವೇನು ಮಾಡ್ತೀವಿ? ತಪ್ಪೊಪ್ಪಿಗೆ ಅನ್ನುತ್ತೀವಿ. ದಿಸ್ ಡೆಫಿನೇಷನ್ ಶೋಸ್ ದ್ಯಾಟ್ ಕನ್ಫೆಷನ್ ಈಸ್ ಎ ಸ್ಪೀಶೀಸ್ ಆಫ್ ಅಡ್ಮಿಷನ್ ಬಿಕಾಸ್ Stephen used the word admission also in the definition. Right? Then there is a very important case law. ಪಾಕಲ ನಾರಾಯಣ ಸ್ವಾಮಿ ಕೇಸ್ ಲಾ ಅಂತಂದರೆ ಎವಿಡೆನ್ಸ್ ಆ್ಯಕ್ಟಲ್ಲಿ ಅನೇಕ ಸಲ ನಾವಿದನ್ನು ಉಪಯೋಗ ಮಾಡ್ತೀವಿ. See, it is a case of 1939, Privy Council, 1939, good old case. In this case also, Lord Atkin talks about confession. A confession must either admit in the terms of offense or at any rate substantially all the facts which constitute an offense. ಅಪರಾಧ ಎಂದು ಹೇಳಲ್ಪಡುವ ಅಥವಾ ಅಫೆನ್ಸ್ ಎಂದು ಹೇಳಲ್ಪಡುವ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ತಥ್ಯಗಳನ್ನು ಒಪ್ಪಿಕೊಳ್ಳುವಂತಹ ಹೇಳಿಕೆಯನ್ನು ನಾವೇನನ್ಬೋದು? ತಪ್ಪೊಪ್ಪಿಗೆ ಅನ್ಬೋದು ಅನ್ನೋದನ್ನು ಇಲ್ಲಿ ಲಾರ್ಡ್ ಅಟ್ಕಿನ್ ಹೇಳ್ತಾರೆ. ತಪ್ಪೊಪ್ಪಿಗೆ, ಇದನ್ನೆಲ್ಲ ತಪ್ಪೊಪ್ಪಿಗೆ ಅಂತಲೇ ಓದಿ. ತಪ್ಪೊಪ್ಪಿಗೆ ಎನ್ನುವುದು ಅಪರಾಧವನ್ನು ನೇರವಾಗಿ ಒಪ್ಪಿಕೊಳ್ಳಬೇಕು ಅಥವಾ ಕನಿಷ್ಠ ಆ ಅಪರಾಧವನ್ನು ರಚಿಸುವ ಎಲ್ಲ ಪ್ರಮುಖ ತಥ್ಯಗಳನ್ನು ಒಪ್ಪಿಕೊಳ್ಳಬೇಕು. ಆವಾಗ ಅದೇನಾಗ್ತದೆ? ಕನ್ಫೆಷನ್ ಆಗ್ತದೆ. ಓಕೆ, ಇಟ್ ಈಸ್ ಆಲ್ಸೋ ಕಾಲ್ಡ್ ಇನ್ಕಲ್ಪೇಟರಿ ಸ್ಟೇಟ್ಮೆಂಟ್. ಇದಕ್ಕೇನಂತಾರೆ? ಇನ್ಕಲ್ಪೇಟರಿ ಸ್ಟೇಟ್ಮೆಂಟ್. ಅಪರಾಧವನ್ನು ಒಪ್ಪಿಕೊಳ್ಳುವಂತಹ ಹೇಳಿಕೆ. ಅದು ಎಕ್ಸ್ಕಲ್ಪೇಟರಿ ಆಗಿದ್ದರೆ, ಅಪರಾಧದ ವಿಷಯವನ್ನು ಬಿಟ್ಟು ಬೇರೆ ವಿಷಯಗಳ ಬಗ್ಗೆ ಒಪ್ಪಿಗೆಯಾಗಿದ್ದರೆ ಅದನ್ನು ನಾವು ಕನ್ಫೆಷನ್ ಅಂತ ಹೇಳೋದಿಲ್ಲ. ಎ ಸ್ಟೇಟ್ಮೆಂಟ್ ಕಂಟೈನಿಂಗ್ ಪಾರ್ಟ್ಲಿ ಎಕ್ಸ್ಕಲ್ಪೇಟರಿ ಮ್ಯಾಟರ್ ಈಸ್ ನಾಟ್ ಎ ಕನ್ಫೆಷನ್. ಅವನ ಹೇಳಿಕೆಯಲ್ಲಿ ಅಪರಾಧಕ್ಕೆ ಸಂಬಂಧಿಸದೇ ಇರುವಂತಹ ಹೇಳಿಕೆಗಳೇನಾದರೂ ಇದ್ದರೆ ಅದು ಎಕ್ಸ್ಕಲ್ಪೇಟರಿ ಆಗುತ್ತೆ, ಅದು ಕನ್ಫೆಷನ್ ಆಗುವುದಿಲ್ಲ ಅನ್ನೋದನ್ನು ನಾವು ಲಾರ್ಡ್ ಅಟ್ಕಿನ್ ಅವರ ಸ್ಟೇಟ್ಮೆಂಟ್ನಿಂದ ಕಾಣಬಹುದು. ದೆನ್ ವೈ ದಿಸ್ ಫಿಲಾಸಫಿ? ಯಾಕೆ ನಾವು ಇದನ್ನು ತೊಗೊಂಡಿದ್ದೀವಿ? ಕಾನೂನಾತ್ಮಕವಾಗಿ ಇದರ ಅವಶ್ಯಕತೆ ಏನಿದೆ? ಟು ಫೈಂಡ್ ಔಟ್ ದ ಟ್ರುತ್. ಅಲ್ಟಿಮೇಟ್ಲಿ ದ ಗ್ರೇಟ್ ಜಾಬ್ ಆಫ್ ದ ಜುಡಿಷಿಯರಿ ಆರ್ ದ ಜಡ್ಜಸ್ ಸಿಟ್ಟಿಂಗ್ ಆನ್ ದ ಸೀಟ್ ಆಫ್ ಜಡ್ಜ್ಮೆಂಟ್ ಈಸ್ ಟು ಫೈಂಡ್ ಔಟ್ ದ ಟ್ರುತ್. ಸತ್ಯವನ್ನು ಕಂಡುಹಿಡಿಯೋದು, ಸತ್ಯದಿಂದ ನ್ಯಾಯ ಕೊಡುವುದು. ಆ್ಯಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಒತ್ತಡವನ್ನು, ಹೆದರಿಸುವಿಕೆಯನ್ನು, ಇಂತಹ ಎಲ್ಲವುಗಳನ್ನು ತಡೆಯುವುದು. ಪ್ರೊಟೆಕ್ಟಿಂಗ್ ಅಕ್ಯೂಸ್ಡ್ ಫ್ರಾಮ್ ಕೋರ್ಷನ್ ಆ್ಯಂಡ್ ಅನ್ಫೇರ್ ಪೊಲೀಸ್ ಪ್ರಾಕ್ಟೀಸಸ್. ಇದು ಬಹಳ ಮುಖ್ಯ. ಅನೈತಿಕವಾದಂತಹ, ಅನ್ಯಾಯವಾದಂತಹ ಪೊಲೀಸರ ದಬ್ಬಾಳಿಕೆಯನ್ನು, ಬೆದರಿಕೆಯನ್ನು, ಒತ್ತಡಗಳಿಂದ ಅಪರಾಧಿಯನ್ನು ರಕ್ಷಿಸುವುದಕ್ಕೋಸ್ಕರ ನಾವೇನು ಮಾಡಿದ್ದೀವಿ? ಈ ಕನ್ಫೆಷನ್ ವಿಷಯದಲ್ಲಿ ಈ ರೀತಿಯಾದಂತಹ ಕಾನೂನುಗಳನ್ನು ಮಾಡಿದ್ದೀವಿ. ದ ಪ್ರಿನ್ಸಿಪಲ್ ಆಲ್ಸೋ ರಿಫ್ಲೆಕ್ಟ್ಸ್ ಅನದರ್ ಥಿಂಗ್, ಸೆಲ್ಫ್
ಇನ್ಕ್ರಿಮಿನೇಷನ್ ಅಂತೀವಿ ನಾವು. ಸೆಲ್ಫ್ ಇನ್ಕ್ರಿಮಿನೇಷನ್ ಅಂದರೆ ನನಗೆ ನಾನೇ ಸಾಕ್ಷಿ ಆಗಬಾರ್ದು, ಕೋರ್ಟಿನಲ್ಲಿ ನನ್ನ ಬಗ್ಗೆ ನಾನೇ ಸಾಕ್ಷ್ಯವನ್ನು ಹೇಳುವಂತಹ ಪರಿಸ್ಥಿತಿಯನ್ನು ತರಬಾರ್ದು. ದಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಅಂಡರ್ ಆರ್ಟಿಕಲ್ 20 ಸಬ್ ಕ್ಲಾಸ್ 3. ದಿಸ್ ಪ್ರಿನ್ಸಿಪಲ್ ಆಲ್ಸೋ ರಿಫ್ಲೆಕ್ಟ್ಸ್ ದ ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್, ಸಂವಿಧಾನಾತ್ಮಕ ರಕ್ಷಣೆ. ಏನು? ಸೆಲ್ಫ್ ಇನ್ಕ್ರಿಮಿನೇಷನ್ ಅಂಡರ್ ಕಾನ್ಸ್ಟಿಟ್ಯೂಷನ್ ಅಗೇನೆಸ್ಟ್ ಸೆಲ್ಫ್ ಇನ್ಕ್ರಿಮಿನೇಷನ್, ಸ್ವಯಂ ಅಪರಾಧ ಆರೋಪವನ್ನು ಅಥವಾ ಅದರ ಸಾಕ್ಷಿಯಾಗಿ ನಾವಿರಬಾರ್ದು ಅಂತಕ್ಕಂಥದ್ದನ್ನು ನಾವು ಇಲ್ಲೂ ಕೂಡ ನೋಡ್ತೀವಿ. ನೌ ದಿಸ್ ಇಸ್ ಆಲ್ ಐ ಹ್ಯಾವ್ ಟೋಲ್ಡ್ ಯು ದ ಕಾನ್ಸೆಪ್ಟ್ ಆಫ್ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ಸ್ ಅಬೌಟ್ ದಿ confession. About the confession, I have given you this much of information. Now I am coming to section 22, ಕಲಮು 22. ಕಲಂ 22 ಏನು ಹೇಳುತ್ತೆ? ಕನ್ಫೆಷನ್ ಕಾಸ್ಡ್ ಬೈ. ನೋಡಿ, ಕನ್ಫೆಷನ್ ಕಾಸ್ಡ್ ಬೈ, ತಪ್ಪೊಪ್ಪಿಗೆಯ ಕಾರಣ ಏನು? ಇಂಡ್ಯೂಸ್ಮೆಂಟ್, ಥ್ರೆಟ್, ಕೊಯರ್ಷನ್, ಪ್ರಾಮಿಸ್. ಇಂಡ್ಯೂಸ್ಮೆಂಟ್ ಅಂತಂದರೆ ನಿಮಗೆ ಏನು ಮಾಡೋದು? ಪ್ರೇರೇಪಿಸೋದು, ಆಸೆ ತೋರಿಸೋದು ಅಂತಾರಲ್ಲ, ಇಂಡ್ಯೂಸ್ಮೆಂಟ್. ಥ್ರೆಟ್, ಹೆದರಿಸುವುದು. ಥ್ರೆಟ್ ಅಂದರೆ ಹೆದರಿಸುವುದು. ಕೊಯರ್ಷನ್, ಆ್ಯಕ್ಚುಲಿ ಕೊಯರ್ಷನ್ ವರ್ಡ್ ವಾಸ್ ಆ್ಯಡೆಡ್ ಇನ್ BSA. ದಿಸ್ ವರ್ಡ್ newly added newly in BSA. It was not there in Evidence Act. This is newly added. In fact, coercion is a broader meaning than the threat. So in coercion everything includes inducement, pressure, threat, all those things are together called as coercion. Then promise, ನಿಮಗೆ ಏನಾದರೂ ವಾಗ್ದಾನ ಮಾಡೋದು. when irrelevant in criminal proceedings. ಈ ರೀತಿಯಾದಂತಹ ಅಂಶಗಳು ಒಳಗೊಂಡಿದ್ದರೆ ಅದು ಎವಿಡೆನ್ಸ್ ಆಗಕ್ಕೆ ಸಾಧ್ಯ ಇಲ್ಲ. that never becomes relevant, it becomes irrelevant. ಅಂತಹ ಒಂದು ತಪ್ಪೊಪ್ಪಿಗೆಯನ್ನು ನ್ಯಾಯಾಲಯವು ಸಾಕ್ಷ್ಯವಾಗಿ ಪರಿಗಣಿಸುವುದಿಲ್ಲ. ಇಟ್ ವಿಲ್ ನಾಟ್ ಬಿ ಅಡ್ಮಿಸಿಬಲ್ ಆಸ್ ಎವಿಡೆನ್ಸ್ ಅನ್ನೋದನ್ನು ಸೆಕ್ಷನ್ 22 ಕ್ಲಿಯರ್ ಆಗಿ ಹೇಳ್ತದೆ. ದ ಮೇನ್ ಪಾರ್ಟ್ ಆಫ್ ಸೆಕ್ಷನ್ 22 ಟಾಕ್ಸ್ ಅಬೌಟ್ ದೀಸ್ ಥಿಂಗ್ಸ್, ದೀಸ್ 4 ಥಿಂಗ್ಸ್, ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4. ನೌ ಲೆಟ್ us critically analyze section 22. It is very, very important. Very detailed analysis can be done on this. A confession made by accused person. ನೋಡಿ, ಕನ್ಫೆಷನ್ ಅಕ್ಯೂಸ್ಡ್ ಪರ್ಸನ್, ಒಬ್ಬ ವ್ಯಕ್ತಿ ಆಪಾದಿತನಾಗಿರಬೇಕು. ಹಿ ಮಸ್ಟ್ ಬಿ ಎ ಅಕ್ಯೂಸ್ಡ್ ಪರ್ಸನ್. ಅವನು ಕೊಡುವಂತಹ ಅಡ್ಮಿಷನ್ಗಳಿಗೆ ನಾವೇನಂತೀವಿ? ತಪ್ಪೊಪ್ಪಿಗೆ ಅಂತೀವಿ, ಕನ್ಫೆಷನ್ ಅಂತೀವಿ. ಓಕೆ, ಈಸ್ ಇರ್ರಿಲೆವೆಂಟ್, ಅದು ಸಮಂಜಸವಾಗುವುದಿಲ್ಲ. ಇನ್ ಎ ಕ್ರಿಮಿನಲ್ ಪ್ರೊಸೀಡಿಂಗ್, ಆ ಪ್ರೊಸೀಡಿಂಗ್ ಯಾವುದಿರಬೇಕು? ಅಪರಾಧಿಕ ಪ್ರಕರಣಗಳ ನ್ಯಾಯಿಕ ವಿಚಾರಣೆಯಾಗಿರಬೇಕು. ಅಪರಾಧಿಕ ಪ್ರಕರಣಗಳ ನ್ಯಾಯಿಕ ವಿಚಾರಣೆಯಾಗಿರುವಂತಹ ಸಂದರ್ಭದಲ್ಲಿ ಒಬ್ಬ ಆರೋಪಿಯು ಕೊಡುವಂತಹ ತಪ್ಪೊಪ್ಪಿಗೆಯು ಅಸಮಂಜಸವಾಗುತ್ತದೆ. ಅಸಮಂಜಸ ಯಾವಾಗುತ್ತೆ? ಈ ಒಂದು ಪರಿಸ್ಥಿತಿ ಇದ್ದಾಗ ಏನು? ದ ಮೇಕಿಂಗ್ ಆಫ್ ಕನ್ಫೆಷನ್ ಅಪಿಯರ್ಸ್ ಟು ದ ಕೋರ್ಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಪಿಯರ್ಸ್ ಟು ದ ಕೋರ್ಟ್. ಇಲ್ಲಿ ಈ ರೀತಿಯಾದಂತಹ ಸಂದರ್ಭ ಇದೆ ಅನ್ನುವುದನ್ನು ನಿರ್ಧರಿಸುವ ಪೂರ್ಣ ಪ್ರಮಾಣದ ಅಧಿಕಾರ ಯಾರಿಗಿದೆ? ನ್ಯಾಯಾಲಯಕ್ಕಿದೆ. ನ್ಯಾಯಾಲಯಕ್ಕೆ ಒಂದು ವೇಳೆ ಅನಿಸಿದರೆ ಏನಂತ? ಟು ಹ್ಯಾವ್ ಬೀನ್ ಕಾಸ್ಡ್ ಬೈ, ಇವನು ಕೊಡುವಂತಹ ಹೇಳಿಕೆ ಈ ಕಾರಣದಿಂದ ಇದೆ, ಈ ಕಾರಣಗಳಿಂದ ಇದೆ ಅಂತ ಅನಿಸಿದರೆ ಏನವು? ಕಾಸ್ಡ್ ಬೈ ಇಂಡ್ಯೂಸ್ಮೆಂಟ್, ಆಸೆ ತೋರಿಸುವಂಥದ್ದು, ಪ್ರೇರೇಪಿಸುವಂಥದ್ದು. ಓಕೆ, ಆಸೆ ಹುಟ್ಟಿಸುವಂಥದ್ದು, ಇಂಡ್ಯೂಸ್ ಮಾಡುವಂಥದ್ದು, ಇನ್ಫ್ಲೂಯೆನ್ಸ್ ಮಾಡುವಂಥದ್ದು ಇದ್ದರೆ
ಹೆದರಿಕೆ ಇದ್ದರೆ, ಹೆದರಿಕೆ ಕಾರಣದಿಂದ ಇದ್ದರೆ, ಅಥವಾ ಒತ್ತಡದ ಕಾರಣದಿಂದ ಇದ್ದರೆ, ಅಥವಾ ಏನೋ ಒಂದು ನಿಮಗೆ ಆಶ್ವಾಸನೆ ಕೊಡುವಂಥದ್ದು, ನೀನು ಹೇಳು ಒಪ್ಕೊಂಡ್ಬಿಡು, ನಿನಗೆ ಶಿಕ್ಷೆ ಕಮ್ಮಿ ಮಾಡಿಸ್ತೀವಿ, ಒಪ್ಕೊಂಡ್ಬಿಡು, ನೀನು ಬಿಡಿಸಿ ಬಿಡ್ತೀನಿ ಅನ್ನುವಂಥದ್ದು, ಆ ರೀತಿಯಾದಂಥ ಆಶೆಗಳನ್ನು. ಯಾವ ವಿಷಯದ ಬಗ್ಗೆ? ಹ್ಯಾವಿಂಗ್ ರೆಫರೆನ್ಸ್ ಟು ದ ಚಾರ್ಜ್. ಇಲ್ಲಿ ಕಾರಣ ಏನಿರಬೇಕು? ಆ ವ್ಯಕ್ತಿಯ ಮೇಲೆ ಇರುವಂತಹ ಆರೋಪಕ್ಕೆ ಸಂಬಂಧಿಸಿದಂತೆ ಈ ರೀತಿಯಾದ ಪ್ರಕ್ರಿಯೆಗಳು ನಡೆದಿರಬೇಕು. ನಿನಗೆ ಏನು ಶಿಕ್ಷೆ ಕಮ್ಮಿ ಮಾಡಿಸ್ತೀನಿ, ನಿನಗೆ ನಿನ್ನ ಆಸ್ತಿನ ನಾನು ಪೂರ್ತಿ, ನಿನ್ನ ಕಾಫಿ ತೋಟನೆಲ್ಲ ಸ್ಮ್ಯಾಶ್ ಮಾಡಿಬಿಡ್ತೀನಿ, ಹೆದರ್ಸೋದು. ಓಕೆ, ಥ್ರೆಟ್, ಹೆದರ್ಸೋದು. ನಿಮ್ಮ ಮಗಳನ್ನು ಕಿಡ್ನ್ಯಾಪ್ ಮಾಡ್ತೀನಿ, ನಿನ್ನ ಹೆಂಡತಿಯನ್ನು ಕಿಡ್ನ್ಯಾಪ್ ಮಾಡ್ತೀನಿ ಅಂತಕ್ಕಂಥದ್ದು. ಅಥವಾ ಇಂಡ್ಯೂಸ್ಮೆಂಟು, ನೋಡು ನೀನು ಈ ತಪ್ಪನ್ನು ಒಪ್ಕೊಂಡ್ಬಿಡು, ನಾನು ನಿಮ್ಮ ಮನೆಗೆ ಏನು ಮಾಡ್ತೀನಿ ಅಂದರೆ, ನೀನು ಬಿಡುಗಡೆಯಾಗಿ ಬರೋ ತನಕ ನಿಮ್ಮ ಮನೆಗೆ ತಿಂಗಳ 2 ಲಕ್ಷ ಕೊಡ್ತೀನಿ. ದಟ್ ಈಸ್ ಎನ್ ಇಂಡ್ಯೂಸ್ಮೆಂಟು. ಈ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಈ ಯಾವುದೇ ಒಂದು ಪ್ರಕ್ರಿಯೆ ಇದ್ದರೆ, ಯಾವುದೇ ಒಂದು ಈ ಥರದ ಪ್ರಕ್ರಿಯೆ ಇದ್ದರೆ ಅಗೇನೆಸ್ಟ್ ದ ಅಕ್ಯೂಸ್ಡ್ ಪರ್ಸನ್. ಓಕೆ, ಈ ಎಲ್ಲ ಹೆದರಿಕೆ, ಬೆದರಿಕೆ, ಪ್ರಾಮಿಸ್ ಯಾರು ವಿರುದ್ಧ ಇರಬೇಕಿದು? ಆ ಒಂದು ಆಪಾದಿತ ವ್ಯಕ್ತಿಯ ವಿರುದ್ಧ ಇರಬೇಕು. ಪ್ರೊಸೀಡಿಂಗ್, ಇವು ಯಾರಿಂದ ಬರಬೇಕು? ಪ್ರೊಸೀಡಿಂಗ್ ಅಂದರೆ ಎಲ್ಲಿಂದ ಉತ್ಪನ್ನ ಆಗಬೇಕು? ಯಾರಿಂದ ಈ ಒಂದು ಒತ್ತಡಗಳಾಗಲಿ, ಅಥವಾ ಥ್ರೆಟ್ಗಳಾಗಲಿ, ಅಥವಾ ವಾಗ್ದಾನಗಳಾಗಲಿ, ಇವು ಯಾರಿಂದ ಆಗಬೇಕು? ಫ್ರಾಮ್ ಎ ಅಥಾರಿಟಿ, ಫ್ರಾಮ್ ಎ ಪರ್ಸನ್ ಇನ್ ಅಥಾರಿಟಿ. ಯಾವುದು ಅಥಾರಿಟಿ? ಒಂದು ಅಥಾರಿಟಿ ಅಂತಂದರೆ ಇಲ್ಲಿ ನಾವೇನು ಹೇಳ್ಬೋದು? ಅಧಿಕಾರ. ಪರ್ಸನ್ ಇನ್ ಅಥಾರಿಟಿ ಯಾರಿಂದ ಆಗಬೇಕು? ಯಾವ ವ್ಯಕ್ತಿಗೆ ಆ ಅಧಿಕಾರ ಇದೆಯೋ ಆ ಅಧಿಕಾರ ಇರುವಂತಹ ವ್ಯಕ್ತಿಯಿಂದ ಆಗಿರಬೇಕು. ಅಧಿಕಾರ ಯಾವುದರ ಬಗ್ಗೆ? ಇವನ ಕ್ರೈಮ್ ಏನಿದೆಯಲ್ಲ, ಇವನ ಈ ವ್ಯಕ್ತಿಯ ಅಪರಾಧ ಏನಿದೆಯಲ್ಲ, ಆ ಅಪರಾಧಕ್ಕೆ ಸಂಬಂಧಿಸಿದಂತೆ ಈ ವ್ಯಕ್ತಿಗಳ ಹತ್ರ ಏನಾದರೂ ಅಧಿಕಾರ ಇರಬೇಕು. ಫಾರ್ ಎಕ್ಸಾಂಪಲ್, ಪೊಲೀಸ್ ಆಫೀಸರ್, ಅವನೇ FIR ಮಾಡೋದು, ಅವನೇ ತನಿಖೆ ಮಾಡೋದು, ಆ ಅಧಿಕಾರ ಅವನ ಹತ್ರ ಇದೆ. ಆ ರೀತಿಯಾದಂತಹ ಅಧಿಕಾರ ಇದೆ. ಅದನ್ನು ಇನ್ ದ ಒಪಿನಿಯನ್ ಆಫ್ ದ ಕೋರ್ಟ್, ಅಂದರೆ ಈ ಒಂದು ನ್ಯಾಯಾಲಯದ ವಿಚಾರದಲ್ಲಿ, ಟು ಗಿವ್ ದ ಅಕ್ಯೂಸ್ಡ್ ಪರ್ಸನ್ ಗ್ರೌಂಡ್ಸ್ which will appear to him reasonable for supposing that by making it he would gain or he would avoid any evil of temporal status. ನೋಡಿ, ಈ ರೀತಿಯಾದಂತಹ ಹೇಳಿಕೆಗಳಿಂದ, ಈ ರೀತಿಯಾದಂತಹ ಒತ್ತಡಗಳಿಂದ, ಈ ರೀತಿಯಾದಂತಹ ಆಶ್ವಾಸನೆಗಳಿಂದ ಆ ವ್ಯಕ್ತಿಗೆ ಏನಾಗಬೇಕು ಅಂತಂದರೆ ಲಾಭರೋ ಆಗ್ತಿರ್ಬೇಕು. ಲಾಭ ಎಲ್ಲಿಂದ? ಪ್ರಾಮಿಸಿಂದ ಲಾಭ ಆಗುತ್ತೆ. ಓಕೆ, ಇಂಡ್ಯೂಸ್ಮೆಂಟಲಿ ಲಾಭ ಆಗ್ಬೋದು. ಯಾರಿಗೆ? ಅಕ್ಯೂಸ್ಡ್ ಪರ್ಸನ್ಗೆ. ಏನು ಲಾಭ ಆಗ್ಬೋದು? ನಾನು ಜೈಲಿಗೆ ಹೋದರೆ ನಮ್ಮ ಮನೆಯದು ಚಿಂತೆ ಇಲ್ಲಪ್ಪ, ಅವರು ಸಾಹುಕಾರ ನೋಡ್ಕೋತಾರೆ ಅಂತಕ್ಕಂಥದ್ದು. ಅಥವಾ ಎವಿಲ್ ದೂರ ಆಗ್ಬೋದು. ಅವನಿಗೆ ಬಂದಂತಹ ಕಂಟಕ ಇದೆಯಲ್ಲ, ಕಂಟಕ ದೂರ ಆಗ್ಬೋದು. ಕಂಟಕ ದೂರ ಹೆಂಗಾಗ್ಬೋದು? ಇಟ್ ಈಸ್ ಎ ಮಟೀರಿಯಲ್ ಬೆನಿಫಿಟ್. ಏನು ಮಟೀರಿಯಲ್ ಬೆನಿಫಿಟ್ಟು? ಈಗ ಅಕಸ್ಮಾತು ಅವನ ಮನೆಯವ್ರನ್ನ ಜಾತಿಯಿಂದ ಹೊರಗಿಡ್ತೀವಿ ನಾವು ಅಂತ ಹೆದರಿಸಿದ್ರು ಅಂತ ಇಟ್ಕೊಳ್ಳಿ. ಆವಾಗ ಇವನು ಒಪ್ಕೊಂಡ್ಬಿಟ್ರೆ ಅವ್ರ ಮನೆಯವ್ರನ್ನ ಜಾತಿಯಿಂದ ಹೊರಗಿಡೋದಿಲ್ಲ. ಈ ರೀತಿಯಾದಂತಹ, ಅದಕ್ಕೆ ನಾವೇನಂತೀವಿ? ಟೆಂಪೋರಲ್ ನೇಚರ್ ಅಂತ. ಅಂದರೆ ಇಲ್ಲಿ ಯಾಕೆ ಟೆಂಪೋರಲ್ ನೇಚರ್ ಅಂತ ಶಬ್ದ ಯೂಸ್ ಮಾಡಿದ್ದಾರೆ ಅಂತಂದರೆ, ನೋಡು ನೀನು ತಪ್ಪು ಒಪ್ಕೊಂಡ್ಬಿಡು, ಇಲ್ಲ ಅಂದರೆ ದೇವರು ನಿನ್ನ ಮೆಚ್ಚಲ್ಲ ಅಂತ ಹೇಳ್ಬೋದು. ಅದು ಇಂಡ್ಯೂಸ್ಮೆಂಟ್ ಆಗಲ್ಲ. ದಟ್ ಈಸ್ ನಾಟ್ ಇಂಡ್ಯೂಸ್ಮೆಂಟ್, ದಟ್ ಈಸ್ ನಾಟ್ ಥ್ರೆಟ್. ದೇವರು ನಿನಗೆ ಮೆಚ್ಚಲ್ಲ. ನೋಡು, ನೀ ತಪ್ಪು ಒಪ್ಕೊಳ್ಳಿಲ್ಲ ಅಂದರೆ ನೀನು ನರಕಕ್ಕೆ ಹೋಗ್ತೀಯ ನೋಡು. ಅಂದರೆ ದೇ ಆರ್ ನಾನ್ ಟೆಂಪೋರಲ್ ನೇಚರ್. ಟೆಂಪೋರಲ್ ನೇಚರ್ ಅಂದ್ರೆ ಹಾಗಲ್ಲ. ಇರುವಂತಹ ಈ ಮಟೀರಿಯಲ್ ಬೆನಿಫಿಟ್ ಏನಿದಾವಲ್ಲ, ಇವುಗಳ ಮಟೀರಿಯಲ್ ಬೆನಿಫಿಟ್ಟಿನ ಎವಿಲ್ನಿಂದ ಪಾರಾಗ್ಬೋದು. ಅಗೇನೆಸ್ಟ್ ಹಿಮ್. ಅಂದರೆ ಈ ಎಲ್ಲ ವಿಷಯಗಳು ಒಂದು ಇದರಲ್ಲಿ ಯಾವುದಾದ್ರೂ ಒಂದು ವಿಷಯ ಅಡಗಿರಬೇಕು. ಅದರಿಂದ ಅವನಿಗೆ ಲಾಭ ಆದರೂ ಆಗ್ತಿರಬೇಕು, ಅಥವಾ ಆಗುವಂತಹ ಹಣೆ ಬರದಲ್ಲಿ ಆಗುವಂತಹ ಕೆಟ್ಟ ಪರಿಸ್ಥಿತಿಯಿಂದ ಅವನು ವಿಮುಕ್ತಿಯನ್ನು ಪಡೆಯುವಂಥ ಸಂದರ್ಭಗಳು ಅವನು ಎದುರುಗೊಳ್ಬೋದು. ಈ ರೀತಿ ಬಂದಾಗ ಅದು ಹೆಂಗಿರಬೇಕು? ಸಂಪೂರ್ಣವಾಗಿ ಅವನಿಗೆ ಅನಿಸ್ಬೇಕು, ಸಫಿಷಿಯಂಟ್. ಓಕೆ, ಆ್ಯಂಡ್ ಸಫಿಷಿಯಂಟ್ ಇನ್ ದ ಒಪಿನಿಯನ್ ಆಫ್ ದ ಕೋರ್ಟ್. ಅದರಿಂದ ಈ ರೀತಿಯಾದಂಥ ಲಾಭ ಅವನಿಗೆ ಆಗುವಂಗೆ ಕಾಣಿಸುತ್ತೆ ಅನ್ನುವಂಥದ್ದು ಕೋರ್ಟಿಗೂ ಗೊತ್ತಾಗಬೇಕು,
ಅವನಿಗೂ ನನಗೆ ಇದರಿಂದ ಲಾಭ ಆಗುತ್ತೆ ಅನ್ನೋದು ಅರಿವಿರಬೇಕು. ಈ ಎಲ್ಲ ಸಂದರ್ಭದಲ್ಲಿ ಯಾವುದೇ ತಪ್ಪೊಪ್ಪಿಗೆಯ ಹೇಳಿಕೆಯನ್ನು ಕೋರ್ಟ್ ಏನು ಮಾಡುತ್ತೆ, ಇರ್ರಿಲೆವೆಂಟ್ ಎಂದು ಕನ್ಸಿಡರ್ ಮಾಡುತ್ತೆ, ಇರ್ರಿಲೆವೆಂಟ್ ಎಂದು ಕನ್ಸಿಡರ್ ಮಾಡುತ್ತೆ ಅನ್ನೋದು ಸೆಕ್ಷನ್ 22ನ ಮೊದಲ ಭಾಗದ ಅರ್ಥ. ಸೆಕ್ಷನ್ 22ನ ಮೊದಲ ಭಾಗದ ಅರ್ಥ. ಇದನ್ನು ಇಂಗ್ಲೀಷ್ ಕನ್ನಡದಲ್ಲಿ ಒಂದ್ಸಲ ನೋಡ್ಬಿಡೋಣ. ಆರೋಪಿತ ವ್ಯಕ್ತಿಯು ನೀಡಿದ ತಪ್ಪೊಪ್ಪಿಗೆಯು ಅದು ಪ್ರೇರಣೆ, ಬೆದರಿಕೆ, ಬಲವಂತ ಅಥವಾ ವಾಗ್ದಾನ ಇವುಗಳ ಪರಿಣಾಮದಿಂದ ನೀಡಲ್ಪಟ್ಟಿದೆ ಎಂದು ನ್ಯಾಯಾಲಯಕ್ಕೆ ತೋರುತ್ತದೆ ಎಂದರೆ ಆ ಒಪ್ಪುವಿಕೆಯು ಕ್ರಿಮಿನಲ್ ಪ್ರಕ್ರಿಯೆಯಲ್ಲಿ ಸಂಬಂಧರಹಿತವಾಗುತ್ತದೆ. ಆ ಪ್ರೇರಣೆ, ಬೆದರಿಕೆ, ಬಲವಂತ ಅಥವಾ ವಾಗ್ದಾನವು ಆರೋಪಿತನ ವಿರುದ್ಧದ ಆರೋಪಕ್ಕೆ ಸಂಬಂಧಿಸಿರಬೇಕು, ಅಧಿಕಾರದಲ್ಲಿರುವ ವ್ಯಕ್ತಿಯಿಂದ ಮಾಡಲ್ಪಟ್ಟಿರಬೇಕು, ಆರೋಪಿತನಿಗೆ ಒಪ್ಪಿಗೆಯನ್ನು ನೀಡುವುದರಿಂದ ವಿಚಾರಣೆಯ ಸಂಬಂಧದಲ್ಲಿ ಯಾವುದಾದರೂ ಲಾಭ ದೊರೆಯುತ್ತಿರಬೇಕು ಅಥವಾ ಯಾವುದಾದರೂ ಅನಿಷ್ಟದಿಂದ ಅವನು ತಪ್ಪಿಸಿಕೊಳ್ಳುತ್ತಿರಬೇಕು ಎಂಬ ಸಮಂಜಸವಾದ ನಂಬಿಕೆಯನ್ನು ಉಂಟು ಮಾಡುವ ಪರಿಣಾಮಕಾರಿಯಾಗಿರಬೇಕು. ಹೀಗಿದ್ದಾಗ ಅದು ಏನಾಗುತ್ತೆ, ತಪ್ಪೊಪ್ಪಿಗೆಯು ಸಂಬಂಧರಹಿತವಾಗುತ್ತದೆ. ಇಟ್ ಬಿಕಮ್ಸ್ irrelevant. This is the concept. Then it has got two proviso. ಇದಕ್ಕೆ ಪ್ರೊವೈಡೆಡ್ ಅಂತ ಹೇಳಿ 2 ಕ್ಲಾಸ್ಗಳಿದೆ. ಪ್ರೊವೈಡೆಡ್ ಅಂತ ಹೇಳಿ there are 2 clauses. And the first clause is like this: provided if the confession is made after the impression caused by such inducement, threat, coercion or promise has, in the opinion of the court, been fully removed, then it is relevant. ಒಂದು ವೇಳೆ ನ್ಯಾಯಾಲಯದ ಅಭಿಪ್ರಾಯದಲ್ಲಿ ಈ ರೀತಿಯ ಎಲ್ಲ ಒತ್ತಡಗಳಿರ್ಬೋದು ಅಥವಾ ವಾಗ್ದಾನಗಳಿರ್ಬೋದು, ಇವು ಯಾವುದೂ ಇಲ್ಲ, ಥ್ರೆಟ್ ಇಲ್ಲ, ಕೋರ್ಷನ್ ಇಲ್ಲ, ಇಂಡ್ಯೂಸ್ಮೆಂಟ್ ಇಲ್ಲ, ಪ್ರಾಮಿಸ್ ಇಲ್ಲ, ಇವೆಲ್ಲದರ ನಿವಾರಣೆಯಾಗಿದೆ, ಅದು ಯಾವುದು ಇಲ್ಲ ಅಂತ ಅನ್ನುವಂತಹ ಅಭಿಪ್ರಾಯ ನ್ಯಾಯಾಲಯಕ್ಕೆ ಬಂದಾಗ ಅಂತಹ ತಪ್ಪೊಪ್ಪಿಗೆಯನ್ನು ನ್ಯಾಯಾಲಯವು ಒಪ್ಪಿಕೊಳ್ಳುತ್ತದೆ. ಅಂದರೆ ದ ಕನ್ಫೆಷನ್ ಮಸ್ಟ್ ಬಿ ಫ್ರೀ ಫ್ರಮ್ ಆಲ್ ಪ್ರೆಷರ್ಸ್. ಇಟ್ ಶುಡ್ ಬಿ ಫ್ರೀ ಕನ್ಸೆಂಟ್. ನಾವು ಕಾಂಟ್ರಾಕ್ಟಲ್ಲಿ ಹೇಳ್ತಿದ್ವಿ ಫ್ರೀ ಕನ್ಸೆಂಟ್ ಅಂತ. ಫ್ರೀ ಕನ್ಸೆಂಟ್, ಇದಕ್ಕೆ ಓಲಿಷನ್ ಅಂತೀವಿ ನಾವು. ಓಲಿಷನ್ ಈ ರೀತಿಯಾದಂತಹ ಯಾವುದೇ ಒತ್ತಡ, ಯಾವುದೇ ಆಸೆ ಏನೂ ಇರಲಾರ್ದೇ ಸ್ವಯಂ ಪ್ರೇರಿತವಾಗಿ ಇದ್ದಂತಹ ತಪ್ಪೊಪ್ಪಿಗೆಯನ್ನು ನ್ಯಾಯಾಲಯ ಒಪ್ಪುತ್ತದೆ ಅನ್ನೋದನ್ನು ನಾವು ಪ್ರೊವಿಸೋ 1ರಿಂದ ನೋಡ್ತೀವಿ. ನಾನು ಇದನ್ನೊಂದು ಹೈಪಾಥೆಟಿಕಲ್ ಎಕ್ಸಾಂಪಲ್ನಿಂದನೂ ಎಕ್ಸ್ಪ್ಲೇನ್ ಮಾಡ್ಬೋದು. ಇಲ್ಲಿ ಪ್ರೆಷರ್ ಇದೆ ಅಂದ್ಕೊಳ್ಳೋಣ. ಹಿಯರ್ ಎಟ್ ದಿಸ್ ಪಾಯಿಂಟ್ ಥ್ರೆಟ್ ಈಸ್ ಗಿವನ್ ಬೈ ಎ. ಆಫ್ಟರ್ ಸಮ್ ಟೈಮ್ ಹಿಯರ್ ಎ ಈಸ್ ಡೈಡ್, ಎ ಸತ್ ಹೋದ. ದೇರ್ಫೋರ್ ಥ್ರೆಟ್ ಈಸ್ ವ್ಯಾನಿಶ್ಡ್ ಹಿಯರ್. Threat is removed, fully removed. Threat is fully removed. Now if he gives the confession here, okay, ಈಗ 1/1/26 ಇವನಿದ್ದ, 1/2/26 ಇವನು ಸತ್ತು ಹೋದ. ಇವನು 1/3/26 ಹೇಳಿಕೆ ಕೊಡ್ತಾನೆ ಅಂತಂದ್ರೆ then he is giving with free consent, with volition, he is giving confession ಅಂತ ಹೇಳ್ಬೋದು. That is the concept of provision 1. ಪ್ರಾವಧಾನ 1. ಕನ್ನಡದಲ್ಲಿನೂ ಪ್ರಾವಧಾನ 1 ಒಂದ್ಸಲ ನೋಡ್ಬಿಡ. ಮೊದಲ ಪರಂತು, ನ್ಯಾಯಾಲಯದ ಅಭಿಪ್ರಾಯದಲ್ಲಿ ಮೇಲ್ಕಂಡ ಪ್ರೇರಣೆ, ಬೆದರಿಕೆ, ಬಲವಂತ ಅಥವಾ ವಾಗ್ದಾನದ ಪರಿಣಾಮ ಸಂಪೂರ್ಣವಾಗಿ ದೂರವಾದ ನಂತರ ತಪ್ಪೊಪ್ಪಿಗೆಯು ನೀಡಲ್ಪಟ್ಟಿದ್ದರೆ ಆ ಒಪ್ಪಿಗೆಯು ಸಂಬಂಧಿತವಾಗುತ್ತದೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ದೆನ್ ವಾಟ್ ಈಸ್ ಪ್ರಾವಿಸೋ 2? ಪ್ರಾವಿಸೋ 2 ಈಸ್ ಸಮಥಿಂಗ್ ಡಿಫರೆಂಟ್. ಯು ಡೋಂಟ್ ಗೆಟ್ ಇಟ್ ಕನ್ಫ್ಯೂಸ್ಡ್ ಇನ್ ಪ್ರಾವಿಸೋ 2. Provided further that
ಸೆಕೆಂಡ್ ಪ್ರೊವಿಜನ್. ಇಫ್ ಸಚ್ ಎ ಕನ್ಫೆಷನ್ ಈಸ್ ಅದರ್ವೈಸ್ ರಿಲಿವೆಂಟ್, ಅಂದರೆ ಆ ಒಂದು ತಪ್ಪೊಪ್ಪಿಗೆ ರಿಲಿವೆಂಟ್ ಇದೆ, ಆದರೆ ಈ ಕಾರಣಗಳಿದ್ದಾವೆ ಅಂತ ಅದನ್ನು ಇರಿಲಿವೆಂಟ್ ಮಾಡೋಕ್ಕಾಗಲ್ಲ. ಹಿಯರ್ ದೇರ್ ಆರ್ ಸಮ್ ರೀಸನ್ಸ್. ಈ ಒಂದು ರೀಸನ್ಗಳಿಂದ, ಈ ಒಂದು ಕಾರಣಗಳಿಂದ ಅದನ್ನು ನಾವು ಅಸಮಂಜಸ ಎಂದು ಹೇಳಲಾಗುವುದಿಲ್ಲ. ವಿ ಕ್ಯಾನಾಟ್ ಸೇ ಇಟ್ ಆಸ್ ಇರ್ರಿಲಿವೆಂಟ್ ಬಿಕಾಸ್ ಆಫ್ ದಿಸ್ ರೀಸನ್ಸ್. ಫರ್ದರ್, ಇಫ್ ಸಚ್ ಎ ಕನ್ಫೆಷನ್ ಈಸ್ ಅದರ್ವೈಸ್ ರಿಲಿವೆಂಟ್, ಅದು ರಿಲಿವೆಂಟ್ ಹೌದು, ಆದರೆ ಈ ಕಾರಣಗಳನ್ನು ನಾವು ಕೋರ್ಟ್ ಮುಂದೆ ತಂದು ಅದನ್ನು ಇರ್ರಿಲಿವೆಂಟ್ ಮಾಡೋಕ್ಕಾಗಲ್ಲ. ಏನು ಕಾರಣ? ಏನು? ಇರ್ರಿಲಿವೆಂಟ್. ಇಟ್ ಡಸ್ ನಾಟ್ ಬಿಕಮ್ ಇರ್ರಿಲಿವೆಂಟ್. ಸಿ, ಇಟ್ ಡಸ್ ನಾಟ್ ಬಿಕಮ್ ಇರ್ರಿಲಿವೆಂಟ್. ಅದು ಇರ್ರಿಲಿವೆಂಟ್ ಆಗುವುದಿಲ್ಲ. ಇಟ್ ಈಸ್ ರಿಲಿವೆಂಟ್ ಓನ್ಲಿ merely because it was made under a promise of secrecy. Under a promise of secrecy. Secrecy ಅಂತಂದರೆ, ನೀವು ಯಾರೋ ಫ್ರೆಂಡ್ ಇರ್ತೀರಿ, ನಾನು ಯಾರಿದ್ರಿಗೆ ಹೇಳಲ್ಲ, ಹೇಳು ನೀನು ಏನು ಮಾಡಿದೀಯ ಹೇಳು ಅಂತೀರಿ, ಅವಾಗ ಹೇಳ್ಕೊತೀರಿ. ಆ ಹೇಳಿಕೆ ಇನ್ ಕಾನ್ಸಿಕ್ವೆನ್ಸ್ ಆಫ್ ಎ ಡಿಸೆಪ್ಷನ್ ಪ್ರಾಕ್ಟೀಸ್ಡ್. ಏನು? ನೀವು ಮಾರು ವೇಷದಲ್ಲಿ ಹೋಗಿ ಕೇಳ್ತೀರಿ, ಅದೇ ವೇಷದಲ್ಲಿ ಹೋಗಿ ಕೇಳೋದಿಲ್ಲ, ಬೇರೆ ವೇಷದಲ್ಲಿ ಹೋಗಿ ಅವನಿಗೆ ತಪ್ಪೊಪ್ಪಿಗೆ ಏನು ಮಾಡಿಸ್ತೀರಿ, ಅದನ್ನು ಮಾಡಿಸಿದಂತಹ ಒಂದು ವಿಷಯದಲ್ಲಿ. ದ ಅಕ್ಯೂಸ್ಡ್ ಪರ್ಸನ್ ಫಾರ್ ದ ಪರ್ಪಸ್ ಆಫ್ ಅಬ್ಟೇನಿಂಗ್ ಇಟ್. ಅವನು ಕುಡಿದಂತಹ ಸಂದರ್ಭದಲ್ಲಿ ಆರ್ ಬಿಕಾಸ್ ಇಟ್ ವಾಸ್ ಮೇಡ್ ಇನ್ ಆನ್ಸರ್ ಟು ಕ್ವಶನ್ which he need not have answered, whatever may have been the form of those questions, or because he was not warned that he was not supposed to make such confession. ಒಂದು ವೇಳೆ ಅವನು ಯಾವುದೋ ಒಂದು ಪ್ರಶ್ನೆಗೆ ಉತ್ತರ ಹೇಳುವ ಅವಶ್ಯಕತೆ ಇಲ್ಲ, ಆದಾಗ್ಯೂ ಉತ್ತರವನ್ನು ಹೇಳಿದ್ದಾನೆ, ನೀನು ಉತ್ತರವನ್ನು ಹೇಳುವ ಅವಶ್ಯಕತೆ ಇಲ್ಲ ಎಂದು ಅವನಿಗೆ ನೆನಪಿಸದೇ ಹೋದರೂ ಕೂಡ ಇಂತಹ ಕಾರಣಗಳನ್ನು ಒಡ್ಡಿ ಒಂದು ರಿಲಿವೆಂಟ್ ಇರುವಂತಹ ತಪ್ಪೊಪ್ಪಿಗೆಯನ್ನು ಇರ್ರಿಲಿವೆಂಟ್ ಎಂದು ಹೇಳಲಾಗುವುದಿಲ್ಲ. ಆ್ಯಂಡ್ ದ್ಯಾಟ್ ಎವಿಡೆನ್ಸ್ ಆಫ್ ಇಟ್ ಮೈಟ್ ಬಿ ಗಿವನ್ ಅಗೇನ್ಸ್ಟ್ ಹಿಮ್. ಇಂತಹ ಈ ಎಲ್ಲ ಹೇಳಿಕೆಗಳನ್ನು ಕೂಡ ನಾವು ಕೋರ್ಟ್ ಮುಂದೆ ಏನು ಮಾಡ್ಬೋದು, ಕೊಡ್ಬೋದು, ಎವಿಡೆನ್ಸ್ ಆಗಿ ಕೊಡ್ಬೋದು ಅಂತ. ಇವೆಲ್ಲವುಗಳನ್ನು ನೋಡಿದ್ರೆ ಏನಿಸ್ತದೆ, ದ ರಿಯಲ್ ಟೆಸ್ಟ್ ರಿಮೇನ್ಸ್ ವೆದರ್ ದ ಕನ್ಫೆಷನ್ ವಾಸ್ ವಾಲಂಟರಿ. ಅವನು ಕೊಟ್ಟಂತಹ ಹೇಳಿಕೆಯು ಸ್ವಯಂ ಪ್ರೇರಿತವಾಗಿದೆಯೇ ಅನ್ನೋದನ್ನು ಈ ಒಂದು ಸೆಕ್ಷನ್ 22 ನಮಗೆ ತುಂಬ ವಿವರವಾಗಿ ತಿಳಿಸ್ತದೆ. ಈ ಪ್ರೊವಿಜನ್ 2 ನೀವು ಕನ್ನಡದಲ್ಲಿಯೂ ನೋಡ್ಬೋದು. ಒಂದು ತಪ್ಪೊಪ್ಪಿಗೆ ಅಂತಲೇ ಓದಿ ಇಲ್ಲಿ. ತಪ್ಪೊಪ್ಪಿಗೆಯು ಬೇರೆ ರೀತಿಯಲ್ಲಿ ಸಂಬಂಧಿತವಾಗಿದ್ದರೆ ಕೆಳಗಿನ ಕಾರಣಗಳಿಂದ ಅದು ಸಂಬಂಧರಹಿತವಾಗುವುದಿಲ್ಲ. ದಟ್ ಈಸ್ ಆಲ್ರೆಡಿ ರಿಲೆವೆಂಟ್ ಬಿಕಾಸ್ ಆಫ್ ಸಮ್ ಅದರ್ ರೀಸನ್, ಸಮ್ ಅದರ್ ಎವಿಡೆನ್ಸ್, ಇಟ್ ಹ್ಯಾಸ್ ಬಿಕಮ್ ರಿಲೆವೆಂಟ್. ಒಪ್ಪಿಗೆಯ ಗೌಪ್ಯತೆಯ ಭರವಸೆ ನೀಡಲಾಗಿದ್ದರೆ, ಒಪ್ಪಿಗೆಯನ್ನು ಪಡೆಯಲು ವಂಚನೆ ಬಳಸಿದ್ದರೆ, ಆರೋಪಿತನು ಮದ್ಯಪಾನದಿಂದ ಮತ್ತಾಗಿದ್ದರೆ, ಉತ್ತರಿಸಲು ಬಾಧ್ಯತೆ ಇಲ್ಲದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದರೆ, ಒಪ್ಪಿಗೆಯನ್ನು ನೀಡುವ ಬಾಧ್ಯತೆ ಇಲ್ಲ ಮತ್ತು ಅವನ ವಿರುದ್ಧ ಸಾಕ್ಷಿಯಾಗಿ ಬಳಸಬಹುದು ಎಂಬ ಎಚ್ಚರಿಕೆ ನೀಡದಿದ್ದರೆ ಎನ್ನುವ ಕಾರಣಕ್ಕಾಗಿ ಅದನ್ನು ನಾವು ಅಸಮಂಜಸ ಎಂದು ಘೋಷಿಸಲು ಸಾಧ್ಯವಿಲ್ಲ ಅನ್ನುವುದನ್ನು ನಾವಿಲ್ಲಿ ಗಮನಿಸ್ತೀವಿ. ದೇರ್ಫೋರ್ ಐ ಹ್ಯಾವ್ ಮೇಡ್ ಎ ಸ್ಮಾಲ್ ಬ್ರೀಫ್ ಅಬೌಟ್ ಹೌ ದೀಸ್ ಪ್ರಾವಿಸೋಸ್ ಆ್ಯಕ್ಟ್. ದ 2 ಪ್ರಾವಿಸೋಸ್ ಆಫ್ ದ ಸೆಕ್ಷನ್ 22 ಆರ್ ಎಕ್ಸೆಪ್ಷನ್ಸ್. ಅವು ಒಂದು ಅಪವಾದಗಳ ಥರ ತೋರ್ತವೆ. ಆ್ಯಂಡ್ ಕ್ಲಾರಿಫಿಕೇಶನ್ಸ್ ಡಿಸೈನ್ ಟು ಎನ್ಶ್ಯೂರ್ ದ್ಯಾಟ್ ಓನ್ಲಿ ವಾಲಂಟರಿ ಕನ್ಫೆಷನ್ಸ್ ಆರ್ ಅಡ್ಮಿಟೆಡ್ ಇನ್ ದ ಎವಿಡೆನ್ಸ್. ಆ ಪ್ರೊವಿಸೋಗಳನ್ನು ನೋಡಿದರೆ ನಮಗೇನು ಅನಿಸುತ್ತೆ, ಸ್ವಯಂ ಪ್ರೇರಿತವಾದ ಹೇಳಿಕೆಗಳು ಮಾತ್ರ ಸಾಕ್ಷ್ಯಗಳಾಗ್ಬೋದು, ರಿಲಿವೆಂಟ್ ಆಗ್ಬೋದು ಅನ್ನೋದನ್ನು ತಿಳಿಸ್ತದೆ. ಫಸ್ಟ್ ಪ್ರೊವಿಸೋ, ಸೆಕೆಂಡ್ ಪ್ರೊವಿಸೋ ಎರಡೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ಇಫ್ ದ ಅರ್ಲಿಯರ್ ಇನ್ವೆಸ್ಟ್ಮೆಂಟ್ ಸೊ ಈಸ್ ಕಂಪ್ಲೀಟ್ಲಿ ಡಿಸಪಿಯರ್ಡ್, ಇದು ಇಲ್ಲದೆ ಹೋದರೆ ಆವಾಗ ಅದು ರಿಲೆವೆಂಟ್ ಆಗುತ್ತೆ. ಓಕೆ. ಆಮೇಲೆ ಎ ಕನ್ಫೆಷನ್ ಡಸ್ ನಾಟ್ ಬಿಕಮ್ ಇರ್ರಿಲೆವೆಂಟ್. ಒಂದು ತಪ್ಪೊಪ್ಪಿಗೆ ಹೇಳಿಕೆ ಅದು ಅಸಮಂಜಸ ಆಗೋದಿಲ್ಲ. ಯಾವಾಗ ಅದು ಸಮಂಜಸ ಇದ್ದಾಗ, ಅಂದರೆ ಸಿಕ್ರಸಿ, ಡಿಸೆಪ್ಷನ್, ಇಂಟಾಕ್ಸಿಕೇಷನ್ ಇಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದು ಏನಾಗಲ್ಲ, ಇರ್ರಿಲೆವೆಂಟ್ ಆಗಲ್ಲ ಅನ್ನೋದನ್ನು ನಾವು 2 ಪ್ರೊವಿಷನ್ ನೋಡಿದ್ದನ್ನು ನಾನು ಇಲ್ಲಿ ನಿಮಗೆ ಸ್ಟೇಟ್ಮೆಂಟ್ ರೂಪದಲ್ಲಿ ಮಾಡಿದ್ದೀನಿ. ಆ್ಯಂಡ್ ಆನ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕೇಸ್ ಲಾ. ಕನ್ಫೆಷನ್ಗೆ ಸಂಬಂಧಪಟ್ಟಂತೆ ವಿಷಯವನ್ನು ನೀವು ಒಂದು ಕೇಸ್ ಲಾ ಉಪಯೋಗ ಮಾಡಬೇಕು ಅಂತಂತಂದರೆ, ಸೈಟೇಷನ್ ಉಪಯೋಗ ಮಾಡಬೇಕು ಅಂತಂದರೆ, ದ ಬೆಸ್ಟ್ ಸೈಟೇಷನ್ ಈಸ್ ಪಾಕಲ ನಾರಾಯಣ ಸ್ವಾಮಿ ಕೇಸ್ ವರ್ಸಸ್ ಎಂಪರ್. ಏನಿದು ಕೇಸ್? ಏನಿದು? ವಾಲಂಟರಿನೆಸ್ ಈಸ್ ದ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ ಆಫ್ ಎ ವ್ಯಾಲಿಡ್ ಕನ್ಫೆಷನ್ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳಲಾಗಿರುತ್ತೆ. ದಟ್ ಈಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ಆಲ್ ಅಬೌಟ್ ಸೆಕ್ಷನ್ 22. Now I will come to section 23.
ಸೆಕ್ಷನ್ 22ನಲ್ಲೇ ಉತ್ತರ ಇದೆ ಇದಕ್ಕೆ. ಸೆಕ್ಷನ್ 22ನಲ್ಲೇ ಉತ್ತರ ಇದೆ. ಆದಾಗ್ಯೂ ಸೆಕ್ಷನ್ 22ನನ್ನು ವಿಶೇಷವಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾವು ಸೆಕ್ಷನ್ 23 ತಂದಿದ್ದೀವಿ ಅಂತ ಹೇಳ್ಬೋದು. ಸೆಕ್ಷನ್ 23 ಈಸ್ ಏಮ್ಡ್ ಎಟ್ ಪೊಲೀಸ್. ಪೊಲೀಸರ ಮುಂದಿನ ತಪ್ಪೊಪ್ಪಿಗೆಗಳ ಕಾನೂನಾತ್ಮಕ ಸ್ಥಾನಮಾನ ಏನು ಎನ್ನುವುದನ್ನು ನಾವು ಸೆಕ್ಷನ್ 23ನಲ್ಲಿ ನೋಡ್ತೀವಿ. ನೋ ಕನ್ಫೆಷನ್ ಮೇಡ್ ಟು ಎ ಪೊಲೀಸ್ ಆಫೀಸರ್. ನೋಡಿ, ಯಾವುದೇ ಒಂದು ತಪ್ಪೊಪ್ಪಿಗೆ ಹೇಳಿಕೆ ಪೊಲೀಸರ ಮುಂದೆ ಕೊಟ್ಟಿದ್ದಾಗ ಅದು ಸಾಕ್ಷ್ಯವಾಗುವುದಿಲ್ಲ. ಇಟ್ ಈಸ್ ನಾಟ್ ರೆಲೆವೆಂಟ್. ಮೇಡ್ ಟು ಎ ಪೊಲೀಸ್ ಆಫೀಸರ್ ಶಾಲ್ ಬಿ ಪ್ರೂವ್ಡ್ ಅಗೇನೆಸ್ಟ್ ಎ ಪರ್ಸನ್ ಅಕ್ಯೂಸ್ಡ್ ಆಫ್ ಎನಿ ಅಫೆನ್ಸ್. ಅಲ್ಲಿ ಕೊಟ್ಟಂಥ ಹೇಳಿಕೆಯನ್ನು ನ್ಯಾಯಾಲಯ ಎಂದೂ ಸಾಕ್ಷ್ಯವೆಂದು ಪರಿಗಣಿಸೋದಿಲ್ಲ, ಅದನ್ನು ಪುರಾವೆ ಎಂದು ತೆಗೆದುಕೊಳ್ಳುವುದಿಲ್ಲ. ಅದರಿಂದ ನೀವು ಅವನ ಅಪರಾಧವನ್ನು ಏನು ಮಾಡಲಿಕ್ಕಾಗೋದಿಲ್ಲ, ಸಾಬೀತುಪಡಿಸಲಿಕ್ಕಾಗ್ತದೆ. ರೈಟ್? ಇದಕ್ಕೊಂದು ಎಕ್ಸೆಪ್ಷನ್ನೂ ಇದೆ. ನೋ ಕನ್ಫೆಷನ್ ಮೇಡ್ ಬೈ ಎನಿ ಪರ್ಸನ್ ವೈಲ್ ಹಿ ಈಸ್ ಇನ್ ದ ಕಸ್ಟಡಿ ಆಫ್ ಪೊಲೀಸ್ ಆಫೀಸರ್. ನೋಡಿ, ಹಿಯರ್ ದಿಸ್ ಈಸ್ ಅಬೌಟ್ ಕನ್ಫೆಷನ್ ಬಿಫೋರ್ ದ ಪೊಲೀಸ್. ಸೆಕ್ಷನ್ 22(3)(1 ಟಾಕ್ಸ್ ಅಬೌಟ್ ಕನ್ಫೆಷನ್ ಟು ದ ಪೊಲೀಸ್. ಪೊಲೀಸರಿಗೆ ಕೊಡುವಂತಹ ತಪ್ಪೊಪ್ಪಿಗೆ. ಎರಡನೇ 23(2) ಏನು ಹೇಳುತ್ತೆ ಅಂತಂದರೆ, ಆ ವ್ಯಕ್ತಿಯು ಪೊಲೀಸರ ಅಧೀನದಲ್ಲಿರುವಂತಹ ಸಂದರ್ಭದಲ್ಲಿ, ಅವನು ಪೊಲೀಸರ ಕಸ್ಟಡಿಯಲ್ಲಿರುವಂತಹ ಸಂದರ್ಭದಲ್ಲಿ ಅವನು ಪೊಲೀಸರಿಗೆ ಕೊಟ್ಟಂತಹ ಯಾವುದೇ ಹೇಳಿಕೆಯೂ ಕೂಡ ಅದು ತಪ್ಪೊಪ್ಪಿಗೆ ಆಗುವುದಿಲ್ಲ. ಅವನು ಸ್ವಯಂ ಪ್ರೇರಣೆಯಿಂದನೇ ಹೇಳಿರ್ಬೋದು, ಆದರೂ ಕೂಡ ಕೋರ್ಟ್ ಅದನ್ನು ತಪ್ಪೊಪ್ಪಿಗೆ ಎಂದು ತೆಗೆದುಕೊಳ್ಳುವುದಿಲ್ಲ. ಆದರೆ ಅನ್ಲೆಸ್ ಇಟ್ ಈಸ್ ಮೇಡ್ in the immediate presence of magistrate. Section 183 of BNSS or 164 section of CRPC. ಈ ಹೇಳಿಕೆಗಳು ಸಾಕ್ಷ್ಯಗಳು ಕನ್ಫೆಷನ್ ಆಗ್ತವೆ. ಏನು, ಒಂದು ವೇಳೆ ಪೊಲೀಸರು ಅವನ ಕಡೆಯಿಂದ ಕನ್ಫೆಷನ್ ಮಾಡಿಸ್ಬೇಕು ಅಂತಂದ್ರೆ ಅವ್ರು ಏನು ಮಾಡ್ತಾರೆ, ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋಗಿ ಮ್ಯಾಜಿಸ್ಟ್ರೇಟರ ಮುಂದೆ ಹೇಳಿಕೆಯನ್ನು ಕೊಡಿಸ್ತಾರೆ. ಅದು ದ್ಯಾಟ್ ಶಾಲ್ ಬಿ ಪ್ರೂವ್ಡ್ ಅಗೇನ್ಸ್ಟ್ ಹಿಮ್. ಮ್ಯಾಜಿಸ್ಟ್ರೇಟರ ಮುಂದೆ ಹೇಳಿದಂಥ ಮ್ಯಾಜಿಸ್ಟ್ರೇಟ್ ಆಲ್ಸೋ ಮಸ್ಟ್ ಬಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಿಯರ್ ದಿಸ್ ಮ್ಯಾಜಿಸ್ಟ್ರೇಟ್ ಈಸ್ ಎ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್, ನಾಟ್ ದಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. And there is a difference between custody and arrest. If this is custody, then this is arrest. Custody is a broader term. ಒಬ್ಬ ವ್ಯಕ್ತಿಯನ್ನು ದಸ್ತಗಿರಿ ಮಾಡ್ಕೊಂಡು ಹೋದಾಗ ನಾವೇನಂತೀವಿ, ಅದಕ್ಕೆ ಅರೆಸ್ಟ್ ಅಂತೀವಿ. ಆದರೆ ಒಬ್ಬ ವ್ಯಕ್ತಿಯನ್ನು ನಾವು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಕೂರಿಸಿರ್ತೀವಿ, ವಿಚಾರಣೆಗೆ ಕೂರಿಸಿರ್ತೀವಿ, ಆವಾಗ ನಾವು ಅದಕ್ಕೆ ಏನಂತೀವಿ, ಕಸ್ಟಡಿ ಅಂತೀವಿ. ಇವೆರಡೂ ಕೂಡ ಅನ್ವಯ ಆಗ್ತದೆ ಅನ್ನೋದನ್ನು ನಾವು ಇದರಲ್ಲಿ ಪರಮಹಂಸ ಜಾಧವ್ ವರ್ಸಸ್ ಸ್ಟೇಟ್ ಆಫ್ ಒರಿಸ್ಸಾ ಹೈಕೋರ್ಟ್ನ ಪ್ರಕರಣದಲ್ಲಿ ದೀಸ್ ಥಿಂಗ್ಸ್ ಆರ್ ಕ್ಲಾರಿಫೈಡ್ ಫಾರ್ ಯು. ಅಂದರೆ ಕಸ್ಟಡಿ ಇನ್ಕ್ಲೂಡ್ಸ್, ನಾವೇನು ಹೇಳ್ಬೋದು ಇಲ್ಲಿ, ಇನ್ಕ್ಲೂಡ್ಸ್ ಅರೆಸ್ಟ್ ಆಲ್ಸೋ. ಅರೆಸ್ಟು ಮತ್ತು ತನಿಖೆಗಾಗಿ ಕರ್ಕೊಂಡು ಹೋದಾಗ, ತನಿಖೆಗಾಗಿ ಅವನು ಕರ್ಕೊಂಡು ಹೋಗ್ಬೋದು ಪೊಲೀಸರು, ಅದು ಕೂಡ ಕಸ್ಟಡಿನೇ, ಪೊಲೀಸರ ಸ್ವಾಧೀನದಲ್ಲಿದ್ದಾಗ ಅಂತ ಹೇಳ್ಬೋದು. ಇದಕ್ಕೊಂದು ಪ್ರೊವಿಜೋ ಇದೆ, ದೇರ್ ಇಸ್ ಆಲ್ಸೋ ಎ ಪ್ರೊವಿಜೋ. ವಾಟ್ ಈಸ್ ದಿಸ್ ಪ್ರೊವಿಜೋ ಟು ಸೆಕ್ಷನ್ 23. ಏನು ಪ್ರೊವಿಜೋ? ಸೆಕ್ಷನ್ 23(2)ಗೆ ಇರ್ತಕ್ಕಂಥ ಪ್ರೊವಿಜೋ. ಪ್ರೊವೈಡೆಡ್ ದ್ಯಾಟ್ ವೆನ್ ಎನಿ ಫ್ಯಾಕ್ಟ್ ಈಸ್ ಡಿಪೋಸ್ಡ್ ಟು as discovered in the consequence of information received from accused person of any offense in the custody of a police officer, so much of that information, whether it amounts to a confession or not, relates distinctly to the fact discovered as may be proved. ಒಂದು ವೇಳೆ ಪೊಲೀಸ್ ಕಸ್ಟಡಿಯಲ್ಲಿ
ಅಥವಾ ದಸ್ತಗಿರಿಯಲ್ಲಿ ಇರುವಂತಹ ಯಾವುದೇ ವ್ಯಕ್ತಿಯು ಒಂದು ಮಟೀರಿಯಲ್ ಫ್ಯಾಕ್ಟ್ ಬಗ್ಗೆ ಹೇಳಿಕೆಯನ್ನು ಕೊಟ್ಟರೆ ಅದು ಕನ್ಫೆಷನ್ ಇರ್ಬೋದು ಅಥವಾ ಹೇಳಿಕೆ ಇರ್ಬೋದು. ಆಮೇಲೆ ಕೊಟ್ಟಂತಹ ಹೇಳಿಕೆಯ ಆಧಾರದಲ್ಲಿ ಪೊಲೀಸರು ಆ ವಸ್ತುವನ್ನು ಹುಡುಕಿ ತಂದರೆ ಅದಕ್ಕೆ ಸಂಬಂಧಿಸಪಟ್ಟಂತಹ ಆ ಆರೋಪಿಯ ಹೇಳಿಕೆ ಇದೆಯಲ್ಲ ಅದು ಸಮಂಜಸವಾಗುತ್ತದೆ. ಇಟ್ ಕ್ಯಾನ್ ಬಿ ಪ್ರೂವ್ಡ್. ಪರಂತು ಯಾವುದೇ ಅಪರಾಧಕ್ಕೆ ಆರೋಪಿತನಾಗಿರುವ ಮತ್ತು ಪೊಲೀಸ್ ವಶದಲ್ಲಿರುವ ವ್ಯಕ್ತಿಯಿಂದ ಪಡೆದ ಮಾಹಿತಿಯ ಪರಿಣಾಮದಿಂದಾಗಿ ವಾಸ್ತವಾಂಶ ಪತ್ತೆಯಾಗಿದೆ ಎಂದು ಸಾಕ್ಷಿ ನೀಡಿದಲ್ಲಿ ಆ ಮಾಹಿತಿಯಲ್ಲಿ ಆ ಒಪ್ಪಿಗೆಯ ಅಂಶವಿದ್ದರೂ ಇರದಿದ್ದರೂ ಪತ್ತೆಯಾದ ವಾಸ್ತವಾಂಶಕ್ಕೆ ನೇರವಾಗಿ ಸಂಬಂಧಿಸಿದರ ಮಟ್ಟಿಗೆ ಮಾಹಿತಿಯನ್ನು ಮಾತ್ರ ಸಾಕ್ಷ್ಯವಾಗಿ ಪಡೆಯಬಹುದು. ಫಾರ್ ಎಕ್ಸಾಂಪಲ್, A confesses he has murdered B with a knife and hidden it in his locker at his house. This is a confession statement. ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಏನು ಹೇಳಿದಾನೆ? ನಾನು ಬಿ ಯನ್ನು ಕೊಲೆ ಮಾಡಿದ್ದೇನೆ. ಆ ಕೊಲೆ ಮಾಡಿದ ವಿತ್ ಎ ನೈಫ್, ಚಾಕುವಿನಿಂದ, ಮತ್ತು ಆ ಚಾಕುವನ್ನು ನನ್ನ ಮನೆಯ ಲಾಕರಿನ ಒಳಗಡೆ ಇಟ್ಟಿದ್ದೇನೆ ಎಂದು ಹೇಳಿಕೆಯನ್ನು ಕೊಡ್ತಾನೆ. ಕೊಟ್ಟ ಮೇಲೆ ಪೊಲೀಸರು ಇವನನ್ನು ಕರ್ಕೊಂಡು ಹೋಗಿ ಅಲ್ಲಿ ಬೇರೆ ವಿಟ್ನೆಸ್ಗಳ ಸಮೇತ ಇವನ ಮನೆಯಲ್ಲಿ ಇವನ ಲಾಕರನ್ನು ತೆಗೆದು ನೋಡಿದಾಗ ಈ ನೈಫ್ ಅಲ್ಲಿ ಸಿಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ, ಹಿ ಹ್ಯಾಸ್ ಮರ್ಡರ್ಡ್ ಬಿ ಇದೆಯಲ್ವಾ, ದಿಸ್ ಈಸ್ ದ ಚಾರ್ಜ್. ಇದು ರಿಲೆವೆಂಟ್ ಆಗೋದಿಲ್ಲ. ಬಟ್ ದ ರಿಮೈನಿಂಗ್ ಪಾರ್ಟ್ ಈಸ್ ಇಟ್ ಬಿಕಮ್ಸ್ ಎ ರಿಲೆವೆಂಟ್ ಎವಿಡೆನ್ಸ್. ದ ಎವಿಡೆನ್ಸ್ ಈಸ್ ಅಕ್ಸೆಪ್ಟೇಬಲ್. ದಿಸ್ ಮೇ ಬಿ ಪ್ರೂವ್ಡ್ ಅಂತ ಇದರ ಅರ್ಥ. ಇದಕ್ಕೂ ಸಂಬಂಧಪಟ್ಟಂತೆ ಒಂದು ಫೇಮಸ್ ಕೇಸ್ ಇದೆ. ದಟ್ ಕೇಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದಟ್ ಆಲ್ಸೋ ಐ ವಿಲ್ ಡಿಸ್ಕಸ್. ಎವಿಡೆನ್ಷಿಯರಿ ವ್ಯಾಲ್ಯೂ ಆಫ್ ಇನ್ಫಾರ್ಮೇಷನ್ ರಿಸೀವ್ಡ್ ಫ್ರಮ್ ಅಕ್ಯೂಸ್ಡ್ ಇನ್ ಕಸ್ಟಡಿ. ನೋಡಿ, the evidentiary value of information received from the accused while in police custody is governed primarily by section 23 of the Bharatiya Sakshya Adhiniyam. This provision is limited to exception to the exclusionary rules relating to confession made to the police by the person in custody. ಅಂದರೆ ಇದು ಸೆಕ್ಷನ್ 23ಗೆ ಒಂದು ಅಪವಾದ ಅಂತ ಹೇಳ್ಬೋದು. ಒಂದು ಮಟೀರಿಯಲ್ ಫ್ಯಾಕ್ಟನ್ನು ಡಿಸ್ಕವರಿ ಮಾಡುವಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಹೇಳಿಕೆ ಇರ್ತದಲ್ಲ, ಅವನು ದಸ್ತಗಿರಿಯಲ್ಲಿ ಇದ್ದಾಗಲೂ ಕೂಡ, ಪೊಲೀಸರ ಕಸ್ಟಡಿ ಇದ್ದಾಗಲೂ ಕೂಡ ಅದು ಇರ್ರಿಲೆವೆಂಟ್ ಆಗೋದಿಲ್ಲ. ಇಟ್ ಬಿಕಮ್ಸ್ ರಿಲೆವೆಂಟ್ ಅನ್ನೋದನ್ನು ನಾವು ಇದ್ರ ಮುಖಾಂತರ ಹೇಳ್ಬೋದು. ಇಂಪಾರ್ಟೆನ್ಸ್ ಆಫ್ ದಿಸ್ ರೂಲ್. ಇದನ್ನು ಯಾಕೆ ಮಾಡಿದ್ದಾರೆ ಅಂತಂದರೆ, ಸೆಕ್ಷನ್ಸ್ ಎಕ್ಸ್ಕ್ಲೂಡಿಂಗ್ ಪೊಲೀಸ್ ಕನ್ಫೆಷನ್ಸ್ ಆರ್ ಇಂಟೆಂಡೆಡ್ ಟು ಪ್ರಿವೆಂಟ್ coercion, fabricated confession. However, when the information is supplied to the accused leads to actual discovery of the material fact, that portion gains reliability because it is verified by subsequent discovery. ಬರೀ ಅವನು ತಪ್ಪೊಪ್ಪಿಗೆ ಅಲ್ಲಿಗೆ ನಿಲ್ಲೋದಿಲ್ಲ. ಅದು ದಿ ಡಾಕ್ಟ್ರಿನ್ ಆಫ್ ಕಂಟಿನ್ಯೂಟಿ. ಅವನು ಹೇಳಿದ ಹೇಳಿಕೆಯ ಜಾಲವನ್ನು ಹಿಡ್ಕೊಂಡು ಆ ವಸ್ತುವನ್ನು ತೆಗೆದುಕೊಂಡು ಬರ್ತಾರಲ್ವ, ಆದ್ದರಿಂದ ದಟ್ ಪಾರ್ಟ್ ಈಸ್ ಅಕ್ಸೆಪ್ಟೇಬಲ್ ಬೈ ದ ಕೋರ್ಟ್ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ದಿ ಎಸೆನ್ಷಿಯಲ್ ಕಂಡೀಷನ್ಸ್. ಈ ಒಂದು ಸಂದರ್ಭದಲ್ಲಿ ಏನು ಈ ಪ್ರಾವಿಸೋ ಇದೆಯಲ್ಲ, ಈ ಪ್ರಾವಿಸೋ ಅಪ್ಲಿಕೇಬಲ್ ಆಗಬೇಕು ಅಂತಂದರೆ ಇಷ್ಟು ಕಂಡೀಷನ್ ಫುಲ್ಫಿಲ್ ಆಗಬೇಕು. ದೆನ್ ಓನ್ಲಿ ದಟ್ ಈಸ್ ಅಕ್ಸೆಪ್ಟೆಡ್. ಏನು? ದೇರ್ ಮಸ್ಟ್ ಬಿ ಎ ಪರ್ಸನ್ ಅಕ್ಯೂಸ್ಡ್ ಆಫ್ ಎನ್ ಅಫೆನ್ಸ್. ಒಬ್ಬ ವ್ಯಕ್ತಿ, ಅವನ ಮೇಲೆ ಚಾರ್ಜ್ ಇರಬೇಕು, ಅವನು ಆರೋಪಿಯಾಗಿರಬೇಕು. ದ ಅಕ್ಯೂಸ್ಡ್ ಮಸ್ಟ್ ಬಿ, ಅವನು ಪೊಲೀಸ್ ಕಸ್ಟಡಿಯಲ್ಲಿರಬೇಕು ಅವನು. ಆಮೇಲೆ ದ ಅಕ್ಯೂಸ್ಡ್ ಮಸ್ಟ್ ಫರ್ನಿಶ್ ಇನ್ಫಾರ್ಮೇಷನ್, ಅವನೇ ಮಾಹಿತಿಯನ್ನು ಕೊಡಬೇಕು. ಎ ರಿಲೆವೆಂಟ್ ಫ್ಯಾಕ್ಟ್ ಮಸ್ಟ್ ಬಿ ರಿಸ್ಕರ್ಡ್, ಅವನು ಕೊಟ್ಟಂತಹ ಮಾಹಿತಿ ಪ್ರಕಾರ ಒಂದು ತಥ್ಯ ಹೊರಗೆ ಬರಬೇಕು. ಕಾನ್ಸಿಕ್ವೆನ್ಸ್ ಟು ದ ಇನ್ಫಾರ್ಮೇಷನ್. ಇದಕ್ಕೆ ಇನ್ಫಾರ್ಮೇಷನ್ಗೂ ಸಿಕ್ಕಂತಹ
ಸತ್ಯಕ್ಕೂ ಸಂಬಂಧ ಇರಬೇಕು. ಓನ್ಲಿ ದ ಪೋರ್ಷನ್ ಆಫ್ ದ್ಯಾಟ್ ಸ್ಟೇಟ್ಮೆಂಟ್ ಡಿಸ್ಟಿಂಕ್ಟ್ಲಿ ರಿಲೇಟೆಡ್ ಟು ಡಿಸ್ಕವರಿ. ಅದನ್ನೇನು ಪತ್ತೆ ಹಚ್ಚಿರ್ತಿರಲ್ಲ, ನೈಫ್ ಅಂತ ಹೇಳಿ ಎಕ್ಸಾಂಪಲ್ ತೋರಿಸಿದ್ನಲ್ಲ, ಅಷ್ಟಕ್ಕೆ ಸೀಮಿತವಾಗಿ ಮಾತ್ರ ಏನಾಗುತ್ತೆ, ಅದು ಕನ್ಫೆಷನ್ ಅಡ್ಮಿಷಿಬಲ್ ಆಗುತ್ತೆ. ಆದರೆ ಅಪರಾಧ ಅಡ್ಮಿಷಿಬಲ್ ಆಗೋಲ್ಲ. ಅವ ಎಲ್ಲ ಹೇಳಿರ್ತಾನೆ, ಹಿ ಹ್ಯಾಸ್ ಟೋಲ್ಡ್ ಎವ್ರಿಥಿಂಗ್, ಬಟ್ ಅದು ಯಾವುದು ಆಗೋದಿಲ್ಲ. ಅದನ್ನು ಸ್ಕೋಪ್ ಆಫ್ ಅಡ್ಮಿಷಿಬಲ್ ಪೋರ್ಷನ್ ನೋಡಿ. ಅಡ್ಮಿಷಿಬಲ್ ಪೋರ್ಷನ್ನ ಸ್ಕೋಪನ್ನು ನೀವು ನೋಡ್ಬೇಕಂತಂದ್ರೆ ಯು ಕ್ಯಾನ್ ಸಿ ದಿಸ್ ಎಕ್ಸಾಂಪಲ್. ವಾಟ್ ಈಸ್ ದ ಎಕ್ಸಾಂಪಲ್? ಐ ಸ್ಟ್ಯಾಬ್ಡ್ ಎ with a knife, buried the knife in the mango tree, under the mango tree. The portion I buried the knife under the mango tree is admissible because it directly leads to the discovery of the knife. Whereas I stabbed, this is not admissible. I stabbed A is not admissible, not admissible, not relevant. Whereas this part is relevant. ದಿಸ್ ಪಾರ್ಟ್ ಈಸ್ ರಿಲೆವೆಂಟ್ ಅನ್ನೋದನ್ನು ನೀವಿಲ್ಲಿ ಗಮನಿಸಬೇಕು. ಲೀಗಲ್ ಕೇಸ್ ಸೇಮ್, ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕೇಸ್. ನಾನು ಹೇಳಿದ್ನಲ್ಲ, ಈ ಪೊಲೀಸ್ ರಿಕವರಿಗೆ ನೀವು ಈ ಕೇಸನ್ನು ಉಪಯೋಗ ಮಾಡ್ಬೋದು. ಏನು ಇಲ್ಲಿ ಅದನ್ನೇ ಹೇಳಿದ್ದು, ಐ ಸ್ಟ್ಯಾಬ್ಡ್ ಶಿವಯ್ಯ ವಿತ್ ಎ ಸ್ಪಿಯರ್, ಐ ಹಿಡ್ ದ ಸ್ಪಿಯರ್ ಇನ್ ಎ ಯಾರ್ಡ್ ಇನ್ ಮೈ ವಿಲೇಜ್, ಐ ವಿಲ್ ಶೋ ಯು ದ ಪ್ಲೇಸ್ ಅಂತ ಹೇಳ್ತಾನೆ ಅವನು. ನಾನು ಸ್ಪಿಯರಿಂದ ಹೊಡೆದೀನಿ, ಆ ಹೊಡೆದಂಥ ಸ್ಪಿಯರನ್ನು ನಾನು ಏನು ಮಾಡಿದ್ದೀನಿ, ನನ್ನ ಹಳ್ಳಿಯಲ್ಲಿ ಇಟ್ಟಿದ್ದೀನಿ, ನನ್ನ ಹೊಲದಲ್ಲಿ ಇಟ್ಟಿದ್ದೀನಿ, ಇನ್ ಮೈ ಯಾರ್ಡ್, ನಾನು ನಿಮಗೆ ಅದನ್ನು ತೋರಿಸ್ತೀನಿ ಅಂತ. ಐ ಸ್ಟ್ಯಾಬ್ಡ್ ಶಿವಯ್ಯ ವಿತ್ ಎ ಸ್ಪಿಯರ್ ಈಸ್ ಇನ್ಅಡ್ಮಿಸಿಬಲ್. ಕೋರ್ಟ್ ಇದನ್ನು ಒಪ್ಕೊಳ್ಳೋದಿಲ್ಲ, ಬಟ್ ಕೋರ್ಟ್ ವಿಲ್ accept this according to section 23 of the case. This is the information I wanted to give you. And the case law, this is a very important case law, that is Pulukuri Kottaya versus King Emperor. This is 1946 case. ರಿಲೇಷನ್ಶಿಪ್ ವಿತ್ ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್. ಅದಕ್ಕೆ ನೀವು 2 ಕೇಸ್ಗಳನ್ನ ಗುರುತಿಸ್ಬೋದು. ಸೆಲ್ವಿ ವರ್ಸಸ್ ಕರ್ನಾಟಕ, ಸ್ಟೇಟ್ ಆಫ್ ಬಾಂಬೆ ವರ್ಸಸ್ ಕಾತಿಕಾಲು. ಈ ಕಾತಿಕಾಲು ಏನು ಮಾಡ್ದ ಅಂತಂದರೆ, ನೀವು ನನ್ನ ಈ ಹೇಳಿಕೆಯನ್ನು ತಗೊಂಡು ಆ ಮಟೀರಿಯಲ್ ಡಿಸ್ಕವರಿ ಆಗಿದ್ದನ್ನು ನನ್ನ ವಿರುದ್ಧನೇ ಉಪಯೋಗ ಮಾಡ್ತಿರಲ್ಲ, ದ್ಯಾಟ್ ಈಸ್ ಅಗೇನೆಸ್ಟ್ ಆರ್ಟಿಕಲ್ 23 ಅಂತ ಹೇಳ್ತಾನೆ ಅವನು. ಸೆಲ್ಫ್ ಇನ್ಕ್ರಿಮಿನೇಷನ್ ಆಗುತ್ತೆ ಅಂತ ಹೇಳಿ ಕೋರ್ಟ್ ಮುಂದೆ ಹೇಳ್ತಾನೆ. ನನಗೆ ನಾನೇ ಸಾಕ್ಷಿ ಹೇಳ್ದಂಗೆ ಆಗ್ತದೆ, ನೀವು ಅದನ್ನು ಕನ್ಸಿಡರ್ ಮಾಡಬೇಡಿ ಅಂತೇಳಿ. ಬಟ್ ಕೋರ್ಟ್ ವಿಲ್ ನಾಟ್ ಅಕ್ಸೆಪ್ಟ್ ದಿಸ್. ಓಕೆ, ರಿಕಗ್ನೈಸ್ ದ್ಯಾಟ್ ಸೆಕ್ಷನ್ 27 ಆರ್ ನೌ ಸೆಕ್ಷನ್ 23 of BSA remains valid and does not violate article 20 subclass 3 of the Constitution of India when applied within its limited scope. Within its limited scope. ಏನು ಲಿಮಿಟೆಡ್ ಸ್ಕೋಪು? ಸೆಕ್ಷನ್ 23ಯ ಪ್ರೊವಿಜೋ, ಸೆಕ್ಷನ್ 23ಯ ಪ್ರೊವಿಜೋ ಪ್ರಕಾರ ಅದನ್ನು ಉಪಯೋಗ ಮಾಡಿದರೆ ಅದು ಸೆಲ್ಫ್ ಇನ್ಕ್ರಿಮಿನೇಷನ್ ಆಗೋದಿಲ್ಲ ಅಂಥೇಳಿ ಈ ಪ್ರಕರಣದಲ್ಲಿ ಹೇಳಲಾಗುತ್ತೆ. ದೆನ್ ಸೆಲ್ವಿ ಫರ್ದರ್ ಎಂಫಸೈಸ್ಡ್ ವಾಲಂಟರಿನೆಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಸೇಫ್ಗಾರ್ಡ್ಸ್ ಅಗೇನೆಸ್ಟ್ ಕಂಪೆಲ್ಡ್ ಸೆಲ್ಫ್ ಇನ್ಕ್ರಿಮಿನೇಷನ್. ಇದು ಏನು ಗೊತ್ತಾ, ಈ ಕೇಸ್ ಇರೋದು, ದಿಸ್ ಈಸ್ ಅಬೌಟ್ ನಾರ್ಕೋಟಿಕ್ ಟೆಕ್ಸ್ಟ್. ನಾರ್ಕೋಟಿಕ್ಸ್ ಟೆಕ್ಸ್ಟನ್ನು ನೀವು ಮಾಡಬೇಕು ಅಂತಂದರೆ ಒಪ್ಪಿಗೆ ಇದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ. ಬ್ರೈನ್ ಮ್ಯಾಪಿಂಗನ್ನು ಒಪ್ಪಿಗೆ ಇದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ. ಆದರೆ ಇದು ಹಾಗಲ್ಲ. ಮಟೀರಿಯಲ್ ಅವನು ಹೇಳಿ ಕನ್ಫೆಸ್ ಮಾಡಿ ನಾನು ತೋರಿಸ್ತೀನಿ ಅಂತ ಹೇಳಿದರೆ ಅದನ್ನು ತೋರಿಸಿದ್ದು ಅಲ್ಲಿ ಇಟ್ ಈಸ್ ಕಂಟಿನ್ಯೂಟಿ, ದ್ಯಾಟ್ ಈಸ್ ಅಪ್ಲಿಕೇಬಲ್ ಅನ್ನೋದನ್ನು, ಎಸ್ಪೆಷಲಿ ಈ ಪ್ರಕರಣ ತುಂಬ ಇಂಪಾರ್ಟೆಂಟ್. ಇದನ್ನೇ ನೀವು ಬರೀಬೋದು. ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅನಿಸುತ್ತೆ ನನಗೆ, ಬಟ್ ದಿಸ್ ಈಸ್ ಹೌ ದಟ್ 23 ಆಪರೇಟ್ಸ್ ಅನ್ನೋದ್ರ ಬಗ್ಗೆ ಈ ಕೇಸ್. ಹೌ 20 subclass 3 ಆರ್ಟಿಕಲ್ 20 subclass 3 is appreciated here in this case, but here it says 20 subclass 3 is not applicable ಅಂತ ಇಲ್ಲಿ ಹೇಳ್ತಾರೆ. ಸೆಕೆಂಡ್ ಕೇಸಲ್ಲಿ ಇಟ್ ಈಸ್ ಅಪ್ಲಿಕೇಬಲ್ ಅಂತ ಹೇಳ್ತಾರೆ. ದಟ್ಸ್ ದ ಓನ್ಲಿ ಡಿಫರೆನ್ಸ್. ಎಸ್, ಸೆಕ್ಷನ್ 24, the last section I want to discuss. Consideration of proved confession affecting person making it and others jointly under the trial for the same offense. This section is pertaining to joint trial. ಇದರಲ್ಲೇನು ಬಹಳಷ್ಟು ಕಾಂಪ್ಲಿಕೇಶನ್ ಇಲ್ಲ, ವೆರಿ ಸಿಂಪಲ್ ಸೆಕ್ಷನ್. ಮೋರ್ ದ್ಯಾನ್ 1 ಪರ್ಸನ್ಸ್ ಅಕ್ಯೂಸ್ಡ್ ಇದ್ದರೆ, ಅವರ ಇಬ್ಬರ ಟ್ರಯಲು ಒಟ್ಟಿಗೆ ನಡೀತಾ ಇದ್ದರೆ, ಅಂತಹ ಸಂದರ್ಭದಲ್ಲಿ ಒಬ್ಬನು ಮಾಡಿದಂತಹ ಕನ್ಫೆಷನ್ ತಪ್ಪೊಪ್ಪಿಗೆ
ಉಳಿದವರ ಮೇಲೆಯೂ ಅನ್ವಯ ಆಗುತ್ತದೆ. ದ್ಯಾಟ್ಸ್ ಇಟ್. ಇದರಲ್ಲಿ ಏನಂತ ದೊಡ್ಡ ವಿಶೇಷತೆ ಇಲ್ಲ. ವೆನ್ ಮೋರ್ ಪರ್ಸನ್ಸ್ ದ್ಯಾನ್ ಒನ್ ಆರ್ ಬೀಯಿಂಗ್ ಜಾಯಿಂಟ್ಲಿ ಟ್ರೈಡ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅವನು ಸಪ್ರೇಟ್ ಪ್ರೊಸೀಡಿಂಗ್ನಲ್ಲಿ ಇದ್ರೆ ಅಂದರೆ ಬರೋದಿಲ್ಲ. ಬೋತ್ ಆರ್ ಟು ಬಿ ಜಾಯಿಂಟ್ಲಿ ಟ್ರೈಡ್ ಫಾರ್ ದ ಸೇಮ್ ಅಫೆನ್ಸ್. ಮತ್ತು ಅಪರಾಧನೂ ಒಂದೇ ಆಗಿರಬೇಕು. ಎರಡು ಕಂಡೀಷನ್ನು, ದೇರ್ ಮಸ್ಟ್ ಬಿ ಎ ಜಾಯಿಂಟ್ ಟ್ರಯಲ್, ದೇರ್ ಮಸ್ಟ್ ಬಿ ಎ ಸೇಮ್ ಅಫೆನ್ಸ್. ಆ್ಯಂಡ್ ಎ ಕನ್ಫೆಷನ್ ಮೇಡ್ ಬೈ ಒನ್ ಆಫ್ ದ ಅಕ್ಯೂಸ್ಡ್ ಅಫೆಕ್ಟಿಂಗ್ ಹಿಮ್ಸೆಲ್ಫ್, ಅದು ಅವನ ವಿರುದ್ಧವಾಗಿದ್ದರೆ. ಆ್ಯಂಡ್ ಸಮ್ ಅದರ್ ಆಫ್ ಸಚ್ ಪರ್ಸನ್ ಈಸ್ ಪ್ರೂವ್ಡ್, ಅವನು ತನ್ನ ವಿರುದ್ಧ ಮತ್ತು ಇನ್ನೊಬ್ಬನ ವಿರುದ್ಧವಾಗಿ ಇರುವಂತಹ ಒಂದು ತಪ್ಪೊಪ್ಪಿಗೆಯನ್ನು ಹೇಳಿಕೊಂಡಿದ್ರೆ ಮತ್ತದು ಸರಿ ಅಂತ ಕೋರ್ಟ್ಗೆ ಅನಿಸಿದರೆ ಅವಾಗೇನ ಕೋರ್ಟ್ ಮೇ ಟೇಕ್ ಇನ್ ಟು ಕನ್ಸಿಡರೇಷನ್, ಕೋರ್ಟ್ ಅದನ್ನು ಅಕ್ಸೆಪ್ಟ್ ಮಾಡ್ಬೋದು, ಕನ್ಸಿಡರ್ ಮಾಡ್ಬೋದು. ಯಾರ ಮೇಲೆ? ಕನ್ಫೆಷನ್ ಆ್ಯಸ್ ಅಗೇನೆಸ್ಟ್ ಸಚ್ ಅದರ್ ಪರ್ಸನ್, ಇನ್ನೊಬ್ಬ ವ್ಯಕ್ತಿಯ ಮೇಲೂ, ಆ್ಯಸ್ ವೆಲ್ ಆ್ಯಸ್ ಅಗೇನ್ಸ್ಟ್ ದ ಪರ್ಸನ್ ಹೂ ಮೇಕ್ಸ್ ಇಟ್. ಯಾರು ತಪ್ಪೊಪ್ಪಿಗೆಯನ್ನು ಹೇಳ್ತಾರೋ ಅವನ ಮೇಲೆ ಅಂತೂ ಅದು ಬಂದೇ ಬರುತ್ತೆ, ಜನರಲ್ ರೂಲ್. ಆದರೆ ಜಾಯಿಂಟ್ ಟ್ರಯಲ್ ನಡೆದು ಒಂದೇ ಅಪರಾಧದ ಮೇಲೆ ಈ ಟ್ರಯಲ್ ನಡೀತಿತ್ತು ಅಂತಂದರೆ ಉಳಿದ ಅಕ್ಯೂಸ್ಡ್ ಇರ್ತಾರಲ್ಲ ಅವ್ರಿಗೂ ಕೂಡ ಒಬ್ಬ ವ್ಯಕ್ತಿ ಕೊಟ್ಟಂತಹ ತಪ್ಪೊಪ್ಪಿಗೆ ಅವ್ರ ಮೇಲೆಯೂ ಅದು ವಿಪರೀತವಾಗಿ ಅನ್ವಯ ಆಗುತ್ತೆ ಅನ್ನೋದು ಸೆಕ್ಷನ್ 24ನ ಅರ್ಥ. ಆ್ಯಂಡ್ ಇಟ್ ಹ್ಯಾಸ್ ಗಾಟ್ ಎಟ್ ಎಕ್ಸ್ಪ್ಲನೇಷನ್ 1 and ಎಕ್ಸ್ಪ್ಲನೇಷನ್ 2. Offense as used in this section includes abatements also. Abatement to commit offense, ಅದಕ್ಕೂ ಇದು ಸಂಬಂಧಪಡುತ್ತೆ ಅಂತ ಅಷ್ಟೇ. ಆಮೇಲೆ ಎಕ್ಸ್ಪ್ಲನೇಷನ್ 2, ಎ ಟ್ರಯಲ್ ಫಾರ್ ಮೋರ್ ಪರ್ಸನ್ಸ್ ದ್ಯಾನ್ ಒನ್ ಹೆಲ್ಡ್ ಇನ್ ದ ಅಬ್ಸೆನ್ಸ್ ಆಫ್ ದ ಅಕ್ಯೂಸ್ಡ್. ನೋಡಿ, ಇದು ಹೊಸ ಸೆಕ್ಷನ್. BNS ಅಲ್ಲಿ ಒಂದು ಹೊಸ ಸೆಕ್ಷನ್ ಏನಿದೆ ಅಂತಂದರೆ, ಅಕ್ಯೂಸ್ಡ್ ಮಿಸ್ಸಿಂಗ್ ಇದ್ರೂ ನಾವು ಏನು ಮಾಡ್ಬೋದು, ಟ್ರಯಲ್ ನಡೆಸ್ಬೋದು ಅಂಥೇಳಿ ನಾವು BNSS ಅಲ್ಲಿ ನೋಡಿದ್ದೀವಿ. ಇನ್ BNSS ಅಂಡರ್ ಸೆಕ್ಷನ್ 84 there is a provision that if a person, even after notice, even after warrant, even after public declaration, he is not coming to the court, ಹಂಗಂತೇಳಿ ಕೇಸ್ ಪೆಂಡಿಂಗ್ ಇಡೋಕ್ಕಾಗೋದಿಲ್ಲ. ಇಫ್ ದೇರ್ ಈಸ್ ಅಕ್ಯೂಸ್ಡ್ ನಂಬರ್, ಅದರ್ ಅಕ್ಯೂಸ್ಡ್ ಆಲ್ಸೋ, ಜಾಯಿಂಟ್ ಅಕ್ಯೂಸ್ಡ್ ಆಲ್ಸೋ, ಕೇಸ್ನ ಟ್ರಯಲ್ನ ನಾವು ಮಾಡ್ತೀವಿ. ಆವಾಗ ಇಟ್ ಈಸ್ ಟ್ರೀಟೆಡ್ ಆಸ್ ಜಾಯಿಂಟ್ ಟ್ರಯಲ್. ಇಟ್ ಈಸ್ ಟ್ರೀಟೆಡ್ ಆಸ್ ಜಾಯಿಂಟ್ ಟ್ರಯಲ್. ನೋಡಿ, ಎ ಟ್ರಯಲ್ ಆಫ್ ಮೋರ್ ದ್ಯಾನ್ ಒನ್ ಹೆಲ್ಡ್ ಇನ್ ದ ಅಬ್ಸೆನ್ಸ್ ಆಫ್ ದ ಅಕ್ಯೂಸ್ಡ್ who has been absconded, ತಲೆಮರೆಸಿಕೊಂಡಿದ್ದರೆ, who fails to comply with proclamation, ಪೊಲೀಸ್ ನೋಟಿಸು ಮಾಡಿದ್ದೇವೆ ನಾವು, ಅದಕ್ಕೂ ಬರೋದಿಲ್ಲ ಅವನು, ಈಸ್ ಇಶ್ಯೂಡ್ ಅಂಡರ್ 84 ಆಫ್ BNSS, ಶಾಲ್ ಬಿ ಡೀಮ್ಡ್ ಟು ಬಿ ಎ ಜಾಯಿಂಟ್ ಟ್ರಯಲ್. ಅದನ್ನು ಜಾಯಿಂಟ್ ಟ್ರಯಲ್ ಎಂದು ಜಂಟಿ ನ್ಯಾಯಿಕ ವಿಚಾರಣೆ ಎಂದು ಪರಿಗಣಿಸಬೇಕು ಅಂತ. ಜಂಟಿ ನ್ಯಾಯಿಕ ವಿಚಾರಣೆ ಎಂದು ಪರಿಗಣಿಸಿದ ಕೂಡಲೇ ಸೆಕ್ಷನ್ 24 ಏನಾಗುತ್ತೆ, ಅಪ್ಲೈ ಆಗುತ್ತೆ. ದಟ್ಸ್ ಇಟ್. ಸೆಕ್ಷನ್ 24 will apply as per the explanation of this. This is all about yes. ಅದ್ರ ಮೇಲೆ 2 ಇಲಸ್ಟ್ರೇಷನ್ ಕೊಟ್ಟಾರೆ. ವೆರಿ ಸಿಂಪಲ್ ಸೆಕ್ಷನ್. ಇಲಸ್ಟ್ರೇಷನ್ ಬೇಕಾಗಿರಲಿಲ್ಲ, ಆದರೂ ಇಲಸ್ಟ್ರೇಷನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಇದ್ರ ಮೇಲೆ ಯಾಕೆ ನಾನು ಇಲಸ್ಟ್ರೇಷನ್ ಎಲ್ಲವನ್ನೂ ತರ್ಜುಮೆ ಮಾಡ್ತೀನಿ ಅಂತಂದರೆ, ಪರೀಕ್ಷೆಯಲ್ಲಿ ಎಷ್ಟೋ ಸಲ ಪ್ರಾಬ್ಲಮ್ ಕೊಡ್ತಾರೆ, ಸಿಂಪಲ್ ಪ್ರಾಬ್ಲಮ್ ಇರ್ತವೆ, ನೀವು ಬಿಟ್ಟು ಬರ್ತೀರಾ. ಈ ಎಲ್ಲ ಇಲಸ್ಟ್ರೇಷನ್ಗಳನ್ನು ಸೂಕ್ಷ್ಮವಾಗಿ ಮೈಕ್ರೋಸ್ಕೋಪಿಕಲಿ ನೀವು ನೋಡಿರಬೇಕು ಒಂದು ಸಲ ಆದರೂ. ಏನು, A and B ಆರ್ ಜಾಯಿಂಟ್ಲಿ ಟ್ರೈಡ್, ಫಿನಿಶ್. ಯಾವುದಕ್ಕೆ? ಫಾರ್ ಮರ್ಡರ್, ಸೇಮ್ ಅಫೆನ್ಸ್. ಏನು ಕಂಡೀಷನ್ನು? ಜಾಯಿಂಟ್ ಟ್ರಯಲ್ ಇರಬೇಕು, ಅಫೆನ್ಸ್ ಸೇಮ್ ಇರಬೇಕು. ದಟ್ ಈಸ್ ದಿ ಕಂಡೀಷನ್ ಆಫ್ ಸೆಕ್ಷನ್ 24, ರೈಟ್? ಆಫ್ C, ಇಟ್ ಈಸ್ ಪ್ರೂವ್ಡ್ ದ್ಯಾಟ್ A said B and I murdered C. ಇಟ್ ಈಸ್ ಪ್ರೂವ್ಡ್ ದ್ಯಾಟ್ ನಾನು ಮತ್ತು B ಸೇರಿ ಮರ್ಡರ್ ಮಾಡಿವಿ ಅಂಥೇಳಿ A ಹೇಳ್ದ. ಆವಾಗ ಏನಾಗುತ್ತದು? Bಗೂ ಅಪ್ಲೈ ಆಗುತ್ತೆ. ದ ಕೋರ್ಟ್ ಮೇ ಕನ್ಸಿಡರ್ ದ ಇಫೆಕ್ಟ್ ಆಫ್ ದಿಸ್ ಕನ್ಫೆಷನ್ ಅಗೇನೆಸ್ಟ್ B ಆಲ್ಸೋ. B ಮೇಲೇನೂ ಆ ತಪ್ಪೊಪ್ಪಿಗೆ ಪ್ರಭಾವ ಆಗುತ್ತೆ. ಎಗೆ ಏನು ಶಿಕ್ಷೆ ಆಗುತ್ತೆ, Bಗೆ ಅದೇ ಶಿಕ್ಷೆ ಆಗುತ್ತೆ. ನೋಡಿ, ವಾಟ್ ಈಸ್ ದ ಸೆಕೆಂಡ್ ದಿಸ್ ಒನ್? A ಈಸ್ ಆನ್ ಹಿಸ್ ಟ್ರಯಲ್ ಫಾರ್ ದ ಮರ್ಡರ್ ಆಫ್ C. ದೇರ್ ಈಸ್ ಎವಿಡೆನ್ಸ್ ಟು ಶೋ ದ್ಯಾಟ್ C was murdered by A and B, and that B said A and I murdered C. That B said A and I murdered C. This statement may not be taken into consideration by the court as against A, as B is not being tried jointly. ನೋಡಿ, ಇಲ್ಲಿ ಏನಾಗಿದೆ, A and B are jointly tried. ಇಲ್ಲಿ ಹಂಗಲ್ಲ. A on his trial, A ಬೇರೆ ಟ್ರಯಲ್ನಲ್ಲಿದ್ದಾನೆ, B ಬೇರೆ ಟ್ರಯಲ್ನಿದ್ದಾನೆ. ಅವ್ರಿಗೊಂದು ಕೇಸ್ ನಂಬರ್ ಬೇರೆ ಇದೆ, ಇವ್ರಿಗೊಂದು ಕೇಸ್ ನಂಬರ್ ಬೇರೆ ಇದೆ. ಓಕೆ, ಅವ್ರ ಟ್ರಯಲ್ ಇವ್ರ ಜೊತೆಗೆ ನಡೀತಾ ಇಲ್ಲ.
ಟ್ರಯಲ್ ಜೊತೆಗೆ ನಡೀತಾ ಇಲ್ಲ ಅಂದಾಗ್ಯೂ ಕೂಡ ನಾವು ಅದನ್ನು ಜಾಯಿಂಟ್ ಟ್ರಯಲ್ ಅಂತ ತೊಗೊಳಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಕನ್ಫೆಷನ್ನು ಇನ್ನೊಬ್ಬ ವ್ಯಕ್ತಿಗೆ ಅಪ್ಲೈ ಆಗೋದಿಲ್ಲ. ಕನ್ಫೆಷನ್ನು ಇನ್ನೊಬ್ಬ ವ್ಯಕ್ತಿಗೆ ಅಪ್ಲೈ ಆಗಬೇಕು ಅಂತಂದ್ರೆ ಏನಾಗಬೇಕು? ಜಾಯಿಂಟ್ ಟ್ರಯಲ್ ನಡೀತಿರಬೇಕು, ಅದೇ ಅಪರಾಧ ಇರಬೇಕು. These two conditions if fulfilled, then confession is applicable to all the accused. So with this, I have now cleared 22, 23 and 24. 22 talks about confession and where it is not relevant, where it is irrelevant. Both are there. Idannu nodidivi. 23 is about police. Confession before police. 24 is about ಜಾಯಿಂಟ್ ಟ್ರಯಲ್. ಜಾಯಿಂಟ್ ಟ್ರಯಲ್ ಇಷ್ಟನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕು. 23ನಲ್ಲಿ ಇನ್ನೊಂದೇನು ವಿಶೇಷ ಅಂದರೆ ಇದರಲ್ಲಿ ಕ್ರೈಮ್ ಕನ್ಫೆಷನ್ಗೆ ಅವಕಾಶ ಇಲ್ಲ. ಆದರೆ ಮಟೀರಿಯಲ್ ಫ್ಯಾಕ್ಟ್ನ ಡಿಸ್ಕವರಿ ಮಾಡುವಂತಹ ಸಂದರ್ಭದಲ್ಲಿ ಇಫ್ ದ ಫ್ಯಾಕ್ಟ್ಸ್ ಆರ್ ಡಿಸ್ಕವರ್ಡ್ ಬೇಸ್ಡ್ ಆನ್ ದ ಸ್ಟೇಟ್ಮೆಂಟ್ ಆಫ್ ದ ಅಕ್ಯೂಸ್ಡ್ ಇನ್ ಪೊಲೀಸ್ ಕಸ್ಟಡಿ, ಟು ದ್ಯಾಟ್ ಎಕ್ಸ್ಟೆಂಟ್ ಇಟ್ ಈಸ್ ಎಡ್ಮಿಸಿಬಲ್. ಇಟ್ ಈಸ್ ಎಡ್ಮಿಸಿಬಲ್. ದಿಸ್ ಈಸ್ ಆಲ್ ಅಬೌಟ್ ಅವರ್ ಕನ್ಫೆಷನ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಇದು ನಮ್ಮ ಯೂನಿಟ್ 2ನ 2ನೇ ವಿಡಿಯೋ. ಸೊ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಈ ವಿಡಿಯೋಗಳು ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸಲಹೆ ಸೂಚನೆಗಳನ್ನಿದ್ರೆ ನನಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.